ವಾಹನ ದಟ್ಟಣೆಯಿಂದಾಗಿ ಇಲ್ಲಿಗೆ ತಲುಪೋದು ಒಂದು 10 ನಿಮಿಷ ತಡ ಆಗಿದೆ. ಅದಕ್ಕಾಗಿ ತಮ್ಮೆಲ್ಲರ ಕ್ಷಮೆ ಕೋರ್ತೇನೆ. ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ಸೂಚನೆ. ನಾಳೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮ ಇರುತ್ತೆ ಸಂಜೆ 6 ಗಂಟೆಗೆ. ನಮ್ಮ ಕಾರ್ಯಕ್ರಮ ಪಟ್ಟಿಯಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಹೊಸ ಕಾರ್ಯಕ್ರಮ ಭಾನುವಾರ ಸಂಜೆ 6ರಿಂದ 8 ಗಂಟೆವರೆಗೆ ಅಥವಾ 8:15 ಆಗ್ಬೋದು. ನಮ್ಮ ಈ ಕರ್ನಾಟಕದ ಮಹಾನ್ ವಾಗ್ಗೇಯಕಾರರಾದಂತಹ ಮೈಸೂರು ವಾಸುದೇವಾಚಾರ್ಯರ 150ನೇ ಜನ್ಮ ವರ್ಷದ ಸಂದರ್ಭದಲ್ಲಿ ವಂದೇ ವಾಸುದೇವಂ ಅಂತ ಸಂಗೀತ ರೂಪಕ ಉಂಟು. ವ್ಯಾಖ್ಯಾನ ನೀಡ್ತಾರೆ ಸಂಗೀತ ಕಲಾರತ್ನ ಶ್ರೀ ಎಸ್ ಕೃಷ್ಣಮೂರ್ತಿಯವರು. ವಾಸುದೇವಾಚಾರ್ಯರ ಕೃತಿಗಳನ್ನು ಹಾಡಲಿದ್ದಾರೆ ಸಂಗೀತ ಕಲಾರತ್ನ ವಿದ್ವಾನ್ ಎಸ್ ಶಂಕರ್ ಅವರು. ವಯಲಿನ್ನಲ್ಲಿ ವಿದುಷಿ HM ಸ್ಮಿತಾ ಹಾಗೂ ಮೃದಂಗದಲ್ಲಿ ವಿದ್ವಾನ್ ಎನ್ ವಾಸುದೇವ ಅವರು ಸಹಕಾರ ನೀಡಲಿದ್ದಾರೆ. ಭಾನುವಾರ ಸಂಜೆ 6ರಿಂದ 8. ದಯಮಾಡಿ ಈ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಸ್ನೇಹಿತರೆ, ಈ 5 ದಿವಸದ ಪ್ರವಚನ ಮಾಲೆಯನ್ನು ಸಂಸ್ಥೆಯ ಅಭಿಮಾನಿಗಳು ಮತ್ತು ದಾನಿಗಳು ಆದಂತಹ ಶ್ರೀ ಪತ್ತಿ ಪಾಂಡುರಂಗ ಅವರು, ಅವರ ಧರ್ಮಪತ್ನಿ ಶ್ರೀಮತಿ ಪ್ರೇಮಲೀಲಾ ಪಾಂಡುರಂಗ ಅವರ ಸ್ಮರಣೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದ್ದಾರೆ. ಈ ಉಪಕಾರಕ್ಕಾಗಿ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಶ್ರೀ ಪತ್ತಿ ಪಾಂಡುರಂಗ ಅವರ ಕುಟುಂಬಕ್ಕೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ತಿರುಪ್ಪಾವೈ ವಿಚಾರವಾಗಿ ಒಂದೆರಡು ಮಾತನ್ನು ತಮ್ಮಲ್ಲಿ ಹಂಚಿಕೊಂಡರೆ ತಾವು ಅನ್ಯತಾ ತಿಳಿಯಲ್ಲ ಅಂತ ಭಾವಿಸ್ತೇನೆ. ಸಾಂಪ್ರದಾಯಿಕವಾಗಿ ನೆಲೆಯಲ್ಲಿ ಇದನ್ನು ಅಭ್ಯಾಸ ಮಾಡುವುದು ಒಂದು ರೂಢಿ. ಸಾಧಕರ ಮಟ್ಟದಲ್ಲಿ, ಉನ್ನತ ಚಿಂತನೆಯ ಮಟ್ಟದಲ್ಲಿ ಇದನ್ನು ತಿಳಿದುಕೊಳ್ಳೋದು ಇನ್ನೊಂದು ರೂಢಿ. ತಿರುಪ್ಪಾವೈಯಲ್ಲಿ ನಿನ್ನೆ ದಿವಸ ಆಚಾರ್ಯರು ಹೇಳ್ತಿದ್ದಂಗೆ ಸಮಷ್ಟಿಯೊಂದಿಗೆ ವ್ಯಷ್ಟಿ ಲೀನವಾಗಿ ಆ ಉದ್ದೇಶವನ್ನು ಈ ವ್ಯಷ್ಟಿ ಜೀವ ಪೂರೈಸಬೇಕು ಅಥವಾ ಈಡೇರಿಸಬೇಕು ಅಂತ ಭಗವಂತನಲ್ಲಿ ಕೇಳ್ಕೊಳ್ಬೇಕು ಅನ್ನೋದು ತಾಯಿ ಆಂಡಾಳ್ ಹೇಳಿದ ಸ್ತುತಿಯನ್ನು ತಿಳಿಸ್ಕೊಡ್ತಾ ಇದ್ದರು. ಆದರೆ ಒಮ್ಮೆ ನಮ್ಮ ಮನಸ್ಸನ್ನು ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಸಾಧನೆಗೆ ತೊಡಗೊಳ್ಳುವ ಮುನ್ನ ನಮ್ಮ ಮನಸ್ಸು ಕೆಲಸ ಮಾಡೋದು ಹೀಗಿರುತ್ತೆ. ನಮ್ಮ ಪಾತ್ರ ಏನಿಲ್ಲದೆ ಹೋದರೂ ಏನಾದರೂ ಕಿಂಚಿತ್ ಒಳಿತಾಗಿದ್ದರೆ ಅದು ತನ್ನಿಂದಾಯಿತು ಅಂತ ಹೇಳ್ಕೊತಾ ಇರುತ್ತೆ. ಹೊರಗಡೆ ಹೇಳ್ಕೊಳ್ಳಿಕ್ಕೆ ಅಂಜಿಕೆ ಇರ್ಬೋದು, ಆದರೆ ನಮ್ಮ ಮನದೊಳಗೆ ಹೇಳುತ್ತದು ನನ್ನಿಂದಾಯಿತು ಅಂತ. ಆದರೆ ಏನಾದ್ರು ಆಗಬಾರದ್ದಾಗಿದ್ದರೆ ಭಾಳ ಎಚ್ಚರದಿಂದ ಮುಚ್ಚಿಟ್ಕೊಳ್ಳುತ್ತೆ, ಎಲ್ಲಿ 4 ಜನಕ್ಕೆ ಗೊತ್ತಾಗುತ್ತೋ ಅಂತ. ಇದು ನಮ್ಮ ಪ್ರಾರಂಭಿಕ ಸ್ಥಿತಿ. ಅಲ್ಲಿ ತಾಯಿ ಆಂಡಾಳ್ ಹೇಳ್ತಾ ಇರೋದು, ಈ ಎಲ್ಲ ಸ್ಥಿತಿಯನ್ನು ಮೀರಿ ಅಂದರೆ ಸೂಚ್ಯವಾಗಿ ಒಂದು ಪದದಲ್ಲಿ ಹೇಳಬೇಕು ಅಂದರೆ, ಸಾಧನೆಯಲ್ಲಿ ಅತಿ ಶ್ರೇಷ್ಠ ಹಂತ ಅಂದರೆ ಸಂಕಲ್ಪರಹಿತನಾಗೋದು. ಸಂಕಲ್ಪ ವಿಕಲ್ಪಗಳಿಂದ ಮುಕ್ತನಾದಾಗ ಮಾತ್ರ ವ್ಯಷ್ಟಿ ಜೀವ ಸಮಷ್ಟಿ ಜೀವದೊಂದಿಗೆ ಒಂದಾಗಿ ಆ ಕಾರ್ಯದಲ್ಲಿ ನೆರವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹೊರನೋಟಕ್ಕೆ ತಾಯಿ ಆಂಡಾಳ್ ಹೇಳ್ತಿರ್ತಕ್ಕಂತಹ ಸ್ತುತಿ ಅಭ್ಯುದಯಕ್ಕೋ ನಿಶ್ರೇಯಸಕ್ಕೋ ಸೀಮಿತವಾಗಿದೆ ಅಂತ ಅನಿಸಿದರೂ ಕೂಡ ಅದೊಂದು ದೊಡ್ಡ ಚೇತನ. ಆ ಸ್ಥಿತಿ ಮುಟ್ಟೋದು ಅಲ್ಪ ಸ್ವಲ್ಪದ ಸಾಧನೆ ಅಲ್ಲ. ಅತ್ಯಂತ ಎತ್ತರದಲ್ಲಿ ನಿಂತು ಸಾಮಾನ್ಯ ನುಡಿಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ಆ 30 ಶ್ಲೋಕಗಳಲ್ಲಿ ಅಥವಾ ಪಾಶರಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದನ್ನೇ ಸಾಧಕನಾದಂತಹ ಒಬ್ಬ ಕವಿ ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ. ಜಲದವಲು ಎಮ್ಮಮನ ಕೆಳಮೊಗವು ಚಿಂಚಲವು, ನಲಿದು ಹರಿಯುವುದು ಮಲಿನಮಯ ವಿಷಯದೆಡೆ. ಜಲಜಾಕ್ಷ ಕೃಪೆಯಿಂದ ಒಲಿದೆಮ್ಮ ಬಾಳ್ಗಳನ್ನು ಜಲಮೂರ್ತಿ ಮೇಲೆತ್ತಿ ಸಲಹಯ್ಯ ಸ್ವಾಮಿ. ನಿನ್ನೆ ಆಚಾರ್ಯರು ಹೇಳಿದ ಮಾತಿಗೆ ಸಂವಾದಿಯಾಗಿ ಈ ಒಂದು ಕವಿತೆ ಕೂಡ ಭಕ್ತ ಸಾಧಕನೊಬ್ಬ ನೀಡಿದ್ದಾರೆ, ಮನಸ್ಸನ್ನು ನೀರಿಗೆ ಹೋಲಿಸಿ. ಹೀಗಾಗಿ ಈ 4-5 ದಿವಸದ ಪ್ರವಚನದಿಂದ
ನಮ್ಮ ಸ್ಥಾನದಲ್ಲಿ ನಿಂತು ನಾವು ಈಗಿರುವ ಸ್ಥಿತಿಯಿಂದ ಮುಂದಿನ ಹೆಜ್ಜೆ ಇಡಲಿಕ್ಕೆ ಅನುಕೂಲ ಆಗ್ತಕ್ಕಂತಹ ಅನೇಕ ವಿಚಾರಗಳನ್ನು ಆಚಾರ್ಯರು ಭಗವದ್ಗೀತೆಯಿಂದ ತಿಳಿಸಿಕೊಟ್ಟಿದ್ದಾರೆ. ತಿರುಪಾವೆಯಲ್ಲಿ ಶಬ್ದಾರ್ಥ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಸಮಯ ಇದಕ್ಕೆ ಸಿಕ್ಕುವಂತಾಗಲಿ ನಮ್ಮ ಶ್ರೋತೃಗಳಿಗೆ ಅಂತ ಹಾರೈಸ್ತಾ ಈ ಉಪಕಾರಕ್ಕಾಗಿ ಆಚಾರ್ಯರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಯೋಜಕರಾದಂತಹ ಶ್ರೀ ಪತ್ತಿ ಪಾಂಡುರಂಗ ಅವರು ದಯಮಾಡಿ ವೇದಿಕೆಗೆ ಬಂದು ಆಚಾರ್ಯರಿಗೆ ಗೌರವ ಸಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಧ್ಯಾನ. ಆಂಡಾಳ್ ತಾಯಿಗೆ ನೀಳಾದೇವಿ ಅಂತ ಹೇಳ್ತೀವಿ. ನೀಳಾ ತುಂಗಸ್ತನಗಿರಿತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಮಧ್ಯಾಪಯಂತಿ ಸ್ವೋಚ್ಛಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯಯೇವಾಸ್ತು ಭೂಯಃ. ಆಂಡಾಳ್ ನಮಗೆ ತಿಳಿಸಿಕೊಟ್ಟಿರತಕ್ಕಂತಹ ಒಂದೇ ಒಂದು ಸಂದೇಶ, ನಾವೆಲ್ಲರೂ ಪರಮಾತ್ಮನ ಅಡಿದಾವರೆಗಳಿಗೆ ಎರಗಿ ನಮ್ಮ ಜೀವನವನ್ನು ಅವನಿಗೆ, ಅವನ ಕೆಲಸಕ್ಕಾಗಿ, ಸಾಧು ಸಜ್ಜನರ ಒಳಿತಿಗಾಗಿ ಮೀಸಲಾಗಿಡಬೇಕು. ಇಷ್ಟೇ ನಮ್ಮ ಪ್ರಾರ್ಥನೆ ಭಗವಂತನ ಹತ್ತಿರ. ಏನಪ್ಪ ಅಂದರೆ, ನನ್ನನ್ನು ನೀನು ಉಪಯೋಗಿಸಿಕೋ. ನೀನು ಕೊಟ್ಟಿರತಕ್ಕಂತಹ ಕಾರಣ ಕಳೆಬರಗಳು, ನೀನು ಕೊಟ್ಟಿರತಕ್ಕಂತಹ ಎಲ್ಲ ಭೋಗ ಭಾಗ್ಯಗಳು, ಶಕ್ತಿ ಎಲ್ಲವನ್ನೂ ಸಹ ನೀನು ಉಪಯೋಗಿಸಿಕೊಳ್ಳಬೇಕು. ಎಲ್ಲಿಯವರೆಗೆ ಒಂದು ಪರಮಾತ್ಮ ವಸ್ತು ನಮ್ಮ ಹೃದಯ ದೇಗುಲದಲ್ಲಿಯೇ ಪ್ರತಿಷ್ಠಾಪಿತವಾಗಿದೆ, ಅದು ನಾವು ಕೇಳಿಕೊಂಡರೆ ತಾನು ಎದ್ದು ನಿಂತು ನಮಗೆ ದಾರಿಯನ್ನು ತೋರಿಸುತ್ತೆ ಎಂಬ ಶ್ರದ್ಧೆ ಇರೋದಿಲ್ಲ. ಅಲ್ಲಿಯವರೆಗೆ ನಾವು ನಮ್ಮದೇ ಆದ ಅಲ್ಪ ಆಸೆಗಳನ್ನು ಹೊಂದಿ, ಅಲ್ಪ ಪುರುಷಾರ್ಥಗಳು ಉದ್ದೇಶಗಳಿಂದ ಅಲ್ಪ ತತ್ವಕ್ಕೆ ಶರಣಾಗಿ ನಾವು ನಮ್ಮ ಬಾಳನ್ನು ಎಷ್ಟು ಎತ್ತರಕ್ಕೆ ಏರಿಸಬಹುದು ಅಷ್ಟು ಎತ್ತರಕ್ಕೆ ಏರಿಸದೆ ಅಲ್ಲಲ್ಲೇ ಎಷ್ಟಾಗುತ್ತೋ ಅಷ್ಟು ಆಯಾಸ ಪಡೋದು ಮಾತ್ರ ಸತ್ಯ. ಎಲ್ಲರೂ ಸಹ ಬಾಳಿನಲ್ಲಿ ಆಯಾಸವನ್ನು ಪಡ್ತಾರೆ. ಆದರೆ ಅದೇ ಶಕ್ತಿ ವ್ಯಯ, ಅದೇ ಸಮಯದ ವ್ಯಯ, ಅದೇ ಭಗವಂತ ಕೊಟ್ಟಿರತಕ್ಕಂತಹ ಭೋಗ ಸಾಮಗ್ರಿಗಳ ಎಲ್ಲದರ ಪ್ರಕೃತಿಯ ಕೊಡುಗೆಗಳ ವ್ಯಯ ಸ್ವಲ್ಪ ನಮ್ಮ ಮನಸ್ಸಿನ ಚಿಂತನೆಯನ್ನು ಬದಲಿಸಿಕೊಂಡರೆ, ನಮ್ಮ ನಡವಳಿಕೆಯಲ್ಲಿ ಕೆಲವು ತಿದ್ದುಪಾಡುಗಳನ್ನು ಮಾಡಿಕೊಂಡರೆ ಅಲ್ಪ ಶಕ್ತಿ ವ್ಯಯದಿಂದ ಮಹತ್ಫಲವನ್ನು ಪಡೆಯಬಹುದು. ಇದಕ್ಕೆ ಶ್ರದ್ಧೆ ಹೊಂದಿದ್ದರೆ ಸಾಕು, ನಂಬಿಕೆ ಹೊಂದಿದ್ದರೆ ಸಾಕು. ಈ ನಂಬಿಕೆಗೋಸ್ಕರ ನಮ್ಮ ಹಿರಿಯರು, ನಮ್ಮ ಸಂತರು, ನಮ್ಮ ಆಚಾರ್ಯರುಗಳು, ನಮ್ಮ ಋಷಿಗಳು, ನಮ್ಮ ಮುನಿಗಳು, ನಮ್ಮ ಕವಿಗಳು, ನಮ್ಮ ಎಲ್ಲ ಸದ್ಗ್ರಂಥಗಳು ಕೂಡ ನಾವು ಕಂಡಿದ್ದೀವಿ. ನಾನು ಹೇಳಿದ್ದನ್ನು ಕೇಳಿ ನೂರಾರು ಜನ ನೂರಾರು ಮಾತುಗಳನ್ನು ಹೇಳಬಹುದು. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯಸಿ ನಿಶ್ಚಲ ಸಮಾಧ ವಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ನಾವು ಏನೇನೋ ಕೇಳ್ತೀವಲ್ಲ, ಕೇಳಿದ್ದೆಲ್ಲ ಬಂದು ನಮಗೆ ಕಿವಿಗೆ ಏನೇನೋ ಕೇಳಿ ಆ ಶ್ರುತವಾದದ್ದು ನಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲವನ್ನು ಏರ್ಪಡಿಸುತ್ತೆ. ಆದರೆ ಬುದ್ಧಿವಂತನಾದವನೇನು ಮಾಡಬೇಕು ಅಂದರೆ, ತತ್ವಚಿಂತನೆಯನ್ನು ಮಾಡಿ ತನ್ನ ಬೌದ್ಧಿಕ ಮತ್ತು ಭಾವನಾತ್ಮಕವಾಗಿರತಕ್ಕಂತಹ ಶಕ್ತಿಯನ್ನು ಉಪಯೋಗಿಸಿ ತನ್ನನ್ನು ತಾನು ಮೇಲಕ್ಕೆ ಎತ್ತಿಕೊಳ್ಳಬೇಕು.
ಉದ್ಧರೇದು ಆತ್ಮಾನಂ. ತನಗೆ ತಾನೇ ಶತ್ರು ಆಗಬಲ್ಲ. ಯಾತಕ್ಕೆ ಶತ್ರು ಆಗ್ತಾನೆ ಅಂದರೆ ಸೋಮಾರಿತನ, ಆಲಸ್ಯ. ಈ ದೈಹಿಕವಾಗಿರತಕ್ಕಂತಹ ಸೋಮಾರಿತನಕ್ಕಿಂತ ಈ ಬೌದ್ಧಿಕವಾಗಿರತಕ್ಕಂತಹ ಭಾವನಾತ್ಮಕವಾಗಿರತಕ್ಕಂತಹ ಸೋಮಾರಿತನದಿಂದ ನಾವೆಲ್ಲರೂ ಸಹ ಮೈ ಮರೆತಿದ್ದೀವಿ. ಆಂಡಾಳ್ ಹೇಳೋದು ಏಳಿ, ಎದ್ದೇಳಿ. ಉಪನಿಷತ್ತು ಇದನ್ನೇ ಹೇಳೋದು, ಉತ್ತಿಷ್ಠತ, ಜಾಗ್ರತ. ಈ ದೈಹಿಕವಾದ ಶಾರೀರಿಕವಾದ ಸೋಮಾರಿತನಕ್ಕಿಂತ ಸಹಸ್ರಾರು ಪಾಲು ಕೆಟ್ಟದ್ದು ಈ ಚಿಂತನೆಯ ಬೌದ್ಧಿಕವಾದ ಭಾವುಕತೆಯ ದಾರಿದ್ರ್ಯ. ಅಯ್ಯೋ ಅದೆಲ್ಲ ನಮ್ಗೆ ಯಾಕಪ್ಪ, ಚಿಂತನೆ ಮಾಡಿದ್ರೆ ಅಯ್ಯೋ ನನಗೆ ಅದೆಲ್ಲ ಬೇಡ, ಏನೋ ಇದೆ ನನ್ನ ದಾರಿ, ನಾನು ಹೋಗ್ತಾ ಇದ್ದೇನೆ, ಸಾಕಿಷ್ಟೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಚಿಂತನೆ ಮಾಡಿದ್ರೆ, ಇದಕ್ಕೆ ನಾನು ನೆನ್ನೆ ಸ್ಮೃತಿ ಅಂತ ಹೇಳಿದೆ. ನಮ್ಮ ಸ್ಮರಣೆ, ನಾವು ಯಾವ ಮನೆತನದಲ್ಲಿ ಹುಟ್ಟಿದ್ದೀವಿ, ನಾವು ಯಾವ ಭಾರತದ ಭೂಭಾಗದಲ್ಲಿ ಹುಟ್ಟಿದ್ದೀವಿ, ನಮಗೆ ನಮ್ಮದೇ ಆಗಿರತಕ್ಕಂತಹ ಒಂದು ಚರಿತ್ರೆ ಇದೆ, ನಮ್ಮದೇ ಆಗಿರತಕ್ಕಂತಹ ಒಂದು ಹಿರಿಯರು ಹಾಕಿಕೊಂಡಿರತಕ್ಕಂತಹ ಒಂದು ಸಾಂಪ್ರದಾಯಿಕವಾದ ಒಂದು ದಾರಿ ಇದೆ. ನಾವು ಅದೆಲ್ಲವನ್ನು ಮರೆತು ಊರ್ಧ್ವಮೂಲಂ ಅಧಃಶಾಖಂ ಅಂತ ಹೇಳ್ತೀವಿ. ಒಂದು ಅಪಾರವಾಗಿರತಕ್ಕಂತಹ ದೊಡ್ಡ ವೃಕ್ಷದ ಬೇರು, ಅದರಿಂದ ಕಾಂಡ, ಅದರಿಂದ ಶಾಖೆಗಳು, ಅದರಿಂದ ಉಪಶಾಖೆಗಳು, ಅದರಿಂದ ಎಲೆಗಳು, ರೆಂಬೆಗಳು, ಇವೆಲ್ಲ ಬರುತ್ತಲ್ಲ. ವಿಶಾಲವಾದ ಒಂದು ಮರದ ಒಂದು ಕಡೆಯಿಂದ ಇನ್ನೊಂದು ಕಡೆಗಿರೋ ಸಂಬಂಧ ಇಲ್ಲದೆ ಇರಬಹುದು, ಆದರೆ ಕೆಳಕ್ಕೆ ನೋಡ್ತಾ ನೋಡ್ತಾ ಈ ಮರ ಅನ್ನೋದು ಸಾಮಾನ್ಯವಾದ ಭೂಮಿಯಲ್ಲಿರತಕ್ಕಂತಹ ಪ್ರಾಕೃತಿಕವಾದ ಮರ ಅನ್ನೋದು ಅದರ ಬೇರು ಕೆಳಗಡೆ ಇರುತ್ತೆ. ಆದರೆ ಈ ಮರ ಅನ್ನೋದು ಈ ಆಧ್ಯಾತ್ಮಿಕವಾಗಿರತಕ್ಕಂತಹ ಆತ್ಮ ಯಾಥಾತ್ಮ್ಯದ ಒಂದು ವೃಕ್ಷ ಏನಿದೆ, ಇದರ ಮೂಲ ಮೇಲೆ ಇದೆ. ಊರ್ಧ್ವ ಮೂಲಂ, ಮೇಲೆ ಮೇಲಕ್ಕೆ ನೋಡ್ತಾ ಇರಿ. ಅಧಃಶಾಖಂ, ನೀವು ಅಲ್ಲಲ್ಲೇ ಬೇರು ಬಿಟ್ಕೋಬೇಡಿ. ಏನಾಗುತ್ತೆ, ಈ ಮರ ಎಲ್ಲಿಂದ ಅಲ್ಲೇ ಬೇರು ಬಿಟ್ಕೊಳ್ಳುತ್ತೆ. ಈ ಬೇರು ಅನ್ನೋದು ನಿಜವಾದ ಬೇರಲ್ಲ, ಇದು ಒಂದು ಇನ್ನೂ ನಮ್ಮನ್ನು ಕೆಳಕ್ಕೆ ಕಳ್ಕೊಂಡು ಹೋಗ್ತಕ್ಕಂತಹ ಬೇರು. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ, ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿ, ಇಲ್ಲ ನನ್ನ ಉಳಿವು, ನನ್ನ ಆತ್ಮಚಿಂತನೆ, ನನ್ನ ಜೀವನದ ಒಂದು ಸಾಫಲ್ಯ, ಈ ಯಾವುದೋ ಜನ ಹೇಳ್ತಕ್ಕಂತಹ, ಸರ್ಕಾರ ಹೇಳ್ತಕ್ಕಂತಹ, ಸಮಾಜ ಹೇಳ್ತಕ್ಕಂತಹ, ಜಾಹೀರಾತುಗಳು ಹೇಳ್ತಕ್ಕಂತಹ, ದಿನ ಬೆಳಿಗ್ಗೆ ಆದರೆ ಪೇಪರ್ನಲ್ಲಿ ಇದನ್ನು ತಗೋ, ಅದನ್ನು ತಗೋ, ಇದನ್ನು ತಗೋ, ಇದರಿಂದಲೇ ನಿನ್ನ ಸುಖ ಎಲ್ಲ ಇರೋದು, ಅಲ್ಲಿ ಬಂದು ಇದನ್ನು ನೋಡು, ಇಲ್ಲಿ ಬಂದು ಇದನ್ನು ನೋಡು, ಅಲ್ಲಿ ಹೋಗು, ಈಗ ಮಾಡು ಅಂಥೇಳಿ ನಮ್ಮ ಸಮಯವನ್ನೆಲ್ಲ ಪೋಲು ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಬೇಕು. ಅವರು ನಮಗೆ ನಮ್ಮ ಹಿತವನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಹಿತಚಿಂತಕರೇ? ಖಂಡಿತ ಇಲ್ಲ. ಆದರೆ ಇಂತಹ ಕಾಲದಲ್ಲಿಯೂ ಸಹ ಒಳ್ಳೆ ಕೆಲಸಗಳು ನಡೀತಾ ಇದೆ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅನ್ನುವ ಒಂದು ವಿವೇಕವನ್ನು ನಾವು ಇಟ್ಕೋಬೇಕು. ಆ ವಿವೇಕದಿಂದ ಸ್ವಲ್ಪ ಸ್ವಲ್ಪವಾಗಿ, ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟವಾಗಿ ಕಂಡರೂ ಸಹ, ಈ ಸೌಖ್ಯವನ್ನು ಕಂಡುಹಿಡಿದ ಮೇಲೆ, ಇದರ ರುಚಿ ಕಂಡುಹಿಡಿದ ಮೇಲೆ, ಆ ಒಂದು ನಾವು ಯಾವುದನ್ನು ಸುಖ ಅಂತ ಅಂದ್ಕೊಂಡಿದ್ವಿ, ಅದು ಕೇವಲ 2 ನಿಮಿಷಗಳ ಯಾವುದೋ ಒಂದು ರೀತಿಯ ಸ್ಪಂದನ ಅಷ್ಟೇ, ಅದು ಸೌಖ್ಯವಲ್ಲ. ಅದರಿಂದ ನಮಗೆ ಶಾಶ್ವತವಾದ ನೆಮ್ಮದಿ, ಸಂತೋಷ ಸಿಗೋದಿಲ್ಲ. ನಾವು ಇಲ್ಲಿ ಹುಟ್ಟಿರೋದು, ಮಾನವ ಜನ್ಮ ಸಿಕ್ಕಿರೋದು ಅದರ ಬೆಲೆ ತಿಳಿದುಕೊಂಡು, ನಾವು ಯಾವ ದೇಶದಲ್ಲಿ ಹುಟ್ಟಿದ್ದೀವಿ, ಯಾರ ಮಧ್ಯದಲ್ಲಿದ್ದೀವಿ, ಯಾವ ಮನೆತನದಲ್ಲಿದ್ದೀವಿ ಅದನ್ನು ಮರೆತು, ಹೇಳಿದ್ದನ್ನೇ ಕೇಳಿಕೊಂಡು ಸಿಕ್ಕಿದ ಕಡೆ ಸಿಕ್ಕಿದ ಕೆಲಸ ಮಾಡ್ಕೊಂಡಿದ್ಬಿಟ್ರೆ ಯಾವಾಗಲೂ ಒಂದು ಸಲ ನಮಗೆ ಗೊತ್ತಾಗುತ್ತೆ. ಬಹಳ ವಿಳಂಬ ಆದಮೇಲೆ ಅಯ್ಯೋ ಜೀವನ ವ್ಯರ್ಥವಾಯ್ತಲ್ಲ ಅಂತ ಆವಾಗ ಮರುಗಬಾರ್ದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿವೇಕ ಚಿಂತನೆ ಮಾಡೋದಕ್ಕೆ ಸೋಂಬೇರಿತನ ಮಾಡಬಾರ್ದು. ಹೌದಲ್ಲ, ನೋಡೋಣ.
ಒಂದು ವಾರ ಇಲ್ಲಿ ಹೋಗೋಣ, ಅಲ್ಲಿ ನನ್ನ ಯಾವುದೋ ಒಂದು ರೂಢಿ ಇರುತ್ತಲ್ಲ, ಆ ರೂಢಿಯನ್ನು ಬಿಟ್ಟು ಈ ನಮ್ಮ ಹೊರಗಿನ ಪ್ರಪಂಚ ಏನು ಹೇಳುತ್ತೆ ಇದೇ ಸತ್ಯ ಅಲ್ಲ ಅಂತ ತಿಳಿದುಕೊಂಡು ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಮನಸ್ಸನ್ನು ಕೊಟ್ಟರೆ ಅಂತರಂಗದಲ್ಲಿ ಪರಮಾತ್ಮನಿಗೆ ಸಂತೋಷವಾಗಿ ಆತ ಸ್ವಲ್ಪವಾಗಿ ತನ್ನನ್ನು ತಾನು ಕಾಣಿಸಿಕೊಳ್ತಾನೆ. ಅಂತರಂಗದಲ್ಲಿ ಮಾರ್ಪಾಟುಗಳಾದಾಗ ನಾವು ಜೀವನವನ್ನು ನೋಡ್ತಕ್ಕಂಥ ದೃಷ್ಟಿ ಬೇರೆ ಆಗುತ್ತೆ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವೈಮನಸ್ಸುಗಳೆಲ್ಲ ಹೋಗುತ್ತೆ, ನಮ್ಮಿಂದ ಇತರರಿಗೂ ಸಹ ಸಹಾಯವಾಗುತ್ತೆ. ಒಂದು, ನಮ್ಮಿಂದ ಇತರರಿಗೆ ಇತರರ ಕ್ಲೇಶ ಮಾನಸಿಕ ವ್ಯಥೆ ಉಂಟು ಮಾಡದೇ ಇದ್ದರೆ ಅದೇ ಒಂದು ದೊಡ್ಡ ನಾವು ಮಾಡ್ತಕ್ಕಂಥ ಪುಣ್ಯ ಕಾರ್ಯ. ಅದೇ ರೀತಿ ಬೇರೆಯವರಿಂದ ನಾವು ಸಹ ವ್ಯಥೆಯನ್ನು ಅನುಭವಿಸದೆ ಅವರವ್ರ ದಾರಿಲಿ ಅವರವರು ಇರ್ತಾರೆ. ನನ್ನ ಕೈಲಿ ಆದಷ್ಟು ನಾನು ಸರಿಯಾದ ದಾರಿಲಿದ್ದರೆ ಮಾತಿನಲ್ಲಿ ಉಪದೇಶ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನೋಡಿಕೊಂಡು ಇನ್ನು 4 ಜನ ಅವನು ಸಂತೋಷವಾಗಿ ನೋಡು, ಅವನ ಸಂತೋಷಕ್ಕೆ ಕಾರಣ ಏನು ಅಂತ ಹೇಳಿ ಬೇರೆಯವರು ಸಹ ನಮ್ಮ ದಾರಿಗೆ ಬಂದರೆ ಈ ಸತ್ಸಂಗ ಅನ್ನೋದು ಬೆಳಿಬೇಕು. ಸತ್ಸಂಗವನ್ನು ಬೆಳೆಸೋದೇ ರಾಷ್ಟ್ರವನ್ನು ಕಟ್ಟತಕ್ಕಂತಹ ಅಡಿಗಲ್ಲು. ರಾಷ್ಟ್ರ ಚೆನ್ನಾಗಿದ್ದರೆ, ಸಮಾಜ ಚೆನ್ನಾಗಿದ್ದರೆ, ಸಮುದಾಯ ಚೆನ್ನಾಗಿದ್ದರೆ ನಾವೆಲ್ಲರೂ ಸಂತೋಷವಾಗಿರ್ಬೋದು. ನಾವೇನು ಮಾಡ್ತೀವಿ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಬೇರೆಯವರ ಮೇಲೆಯೇ ತಪ್ಪನ್ನು ಹೊರಿಸಿ ನಾನು ಏನು ಮಾಡಿದ್ದೀನಿ ಅಂತಾನೆ ಚಿಂತನೆ ಮಾಡದೆ ಹೋದರೆ ಎಲ್ಲರೂ ಅದೇ ದಾರಿಯಲ್ಲಿ ಹೋದಾಗ ಏನಾಗುತ್ತೆ, ಸಮಾಜ ಕೆಡುವುದು ಸತ್ಯ. ಆದ್ದರಿಂದ ಸಮುದಾಯದ ಒಳಿತಿನಿಂದಲೇ ವ್ಯಕ್ತಿಯ ಒಳಿತು ಅನ್ನೋದನ್ನು ಆಂಡಾಳ್ ಸಾರಿ ಹೇಳಿ, ಪ್ರತಿಯೊಬ್ಬ ಒಂದು ಯಾವುದೋ ಒಂದು ಗುರಿ ಗೊತ್ತು ಬೇಕು ಮತ್ತು ಶಾಶ್ವತವಾದ ಸಮಾಧಾನ ಬೇಕು, ಈ ಸಮಾಧಾನ ಅನ್ನೋದನ್ನು ನನ್ನ ಮನಸ್ಸಿನಲ್ಲಿ ನೆಲೆ ನಿಲ್ಲಿಸಿಕೊಂಡು ನಾನು ಈ ಲೋಕವನ್ನು ಬಿಡುವಾಗಲೂ ಆ ಸಮಾಧಾನ ಚಿತ್ತ, ಮನಸ್ಸು ಅನ್ನೋದು ಸೂಕ್ಷ್ಮ ಶರೀರ ಅನ್ನೋದು ನಮ್ಮ ಜೊತೆಗೆ ಬರುತ್ತೆ. ಮತ್ತು ನಮ್ಮ ಮನಸ್ಸಿನ ಪರಿಸ್ಥಿತಿ ಏನಿರುತ್ತೆ ಅದಕ್ಕೆ ಅಂತಿಮ ಕಾಲ ಸ್ಮೃತಿ ಅಂತಾರೆ. ಅಂತಿಮ ಕಾಲದ ಸ್ಮೃತಿ ಅಂದರೆ ಒಂದು ಕ್ಷಣದಲ್ಲಿ ಬರೋದಲ್ಲ, ಅದು ವಯಸ್ಸಾಗ್ತಾ ಆಗ್ತಾ ನಾವು ಚಿಂತನೆ ಮಾಡಿ ಈ ತತ್ವಗಳ ಪರಿಶೀಲನೆಯಿಂದ ನಮ್ಮ ನಡವಳಿಕೆಗಳನ್ನು ಸ್ವಲ್ಪವಾಗಿ ಬದಲಾಯಿಸ್ಕೊಳ್ತಾ ನಾವು ಒಂದು ಯಾವುದೋ ನೆಮ್ಮದಿಯ ನೆಲೆಯನ್ನು ಕಂಡುಕೊಂಡ್ರೆ ಮುಂದೆ ಅಲ್ಲಿಂದ ಮುಂದಕ್ಕೆ ನಾವು ಹೋಗ್ಬೋದು. ನಾವು ಮತ್ತೆ ಕೆಳಗೆ ಬೆಳೀತಾ ಇತ್ತು ಅಂತ ಹೇಳಿದ್ರೆ ಎಷ್ಟು ಜನ್ಮಗಳಾದರೂ ಸಹ ಪುನರಪಿ ಜನನಂ ಪುನರಪಿ ಮರಣಂ ಆಗುತ್ತೆ. ಆದ್ದರಿಂದ ಆಂಡಾಳ್ ಹೇಳೋದು, ಭಗವಂತನನ್ನು ಎಬ್ಬಿಸಿ ನಾನು ಅಲ್ಪಜ್ಞ ಅಶಕ್ತ, ನೀನು ಸರ್ವಜ್ಞ ಸರ್ವಶಕ್ತ, ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು, ನನಗೆ ನಿನ್ನ ಒಂದು ಅವಲಂಬನೆ ಬೇಕು. ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ, ನಿನ್ನ ಕರಾವಲಂಬನೆ, ನೀನು ಕೈ ಹಿಡಿದು ನನ್ನನ್ನು ಮೇಲಕ್ಕೆ ಎತ್ತಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಂಡ್ರೆ ನನಗಿಂತ ಹೆಚ್ಚನ್ನು ಅರಿತ ತಿಳಿದ ಭಗವಂತನ ಒಂದು ಯಾವುದೋ ಧೀಶಕ್ತಿ ಇದೆ, ಆ ದಾರಿಯಲ್ಲಿ ನಾನು ನಡೆಯಬೇಕು, ಅದಕ್ಕೆ ದಾರಿಯನ್ನು ತೋರಿಸಿಕೊಡು ದೇವರೇ ಅಂತ ಹೇಳಿದ್ರೆ ಆತ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಸಹಸ್ರ ಅಂದರೆ ಕೇವಲ 1,000 ಅಂತ ಲೆಕ್ಕ ಅಲ್ಲ, ಎಣೆಯಿಲ್ಲದ ಲೆಕ್ಕವಿಲ್ಲದ ಅವನ ಬೇರೆ ಬೇರೆ ಸಾಧನಗಳಿಂದ. ಭಗವದ್ಗೀತೆಯಲ್ಲಿ ಭಗವಂತ ಎಲ್ಲಿದ್ದಾನೆ ಅಂದರೆ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವಶ್ಚಂದಸಾಮಸ್ಮಿ. ಈ ರೀತಿ ಅವ್ಯಕ್ತವಾಗಿರತಕ್ಕಂತಹ ಭಗವಂತ ಅವನು ಕಾಣೋದಕ್ಕಾಗೋದಿಲ್ಲ ಅಂತ ಹೇಳೋದೇ ಇಲ್ಲ. ನೀನು ಭಗವಂತನನ್ನು ತಪ್ಪಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಗುರು ಹಿರಿಯರಿರ್ತಾರೆ, ಹಿತಚಿಂತಕರಿರ್ತಾರೆ, ನಮ್ಮದೇ ಆದ ಶಿಷ್ಟರಿರ್ತಾರೆ. ಅವರ ಮೂಲಕ ಭಗವಂತ ನಮಗೆ ದಾರಿಯನ್ನು ತೋರಿಸ್ತಾನೆ. ಅವನ ಸಹಸ್ರಾರು ಸಾಧನಗಳಿಂದ, ಮಾಧ್ಯಮಗಳಿಂದ, ಕೈಕಾಲುಗಳಿಂದ, ಉಪಕರಣಗಳಿಂದ ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಅವನಿಗೆ ಕೇವಲ 2 ಕೈ 4 ಕೈ ಅಂತ ತಿಳ್ಕೋಬಾರ್ದು, ಎಲ್ಲವೂ ಅವನ ಕೈಯೇ. ಎಷ್ಟೆಷ್ಟು ವಿಧದಲ್ಲಿ ನಮ್ಮನ್ನು ಸಲಹಬಹುದೋ ಅಷ್ಟು ವಿಧದಲ್ಲಿ ಆತ ಸಲಹುತ್ತಾನೆ.
ಈ ನಂಬಿಕೆ, ಈ ಶ್ರದ್ಧೆ ಇಟ್ಕೊಂಡ್ರೆ ಜೀವನದಲ್ಲಿ ಏನಾಗುತ್ತೆ, ನಾನು ಅಲ್ಪಜ್ಞ, ನನಗೇನೂ ಇಲ್ಲ, ನಾನು ದುಃಖಿಯಾಗಿದ್ದೇನೆ ಅನ್ನುವ ಒಂದು ಯಾವುದೋ ಕಳಕಳಿ ಹೋಗುತ್ತೆ. ಮತ್ತು ಸ್ವಲ್ಪ ಸ್ವಲ್ಪವಾಗಿ ಮೇಲೆ ಇರ್ತಾ ಆತ್ಮಶ್ರದ್ಧೆ ಉಂಟಾಗುತ್ತೆ. ತನ್ನ ಬಗ್ಗೆ ತನಗೆ ಸಾಧಿಸಬಹುದು ಎಂಬ ಒಂದು ಕೆಚ್ಚು, ಒಂದು ಹೆಮ್ಮೆ, ಒಂದು ಶಕ್ತಿ ಉತ್ಪತ್ತಿಯಾಗುತ್ತೆ. ಭಗವಂತ ಸರ್ವಶಕ್ತ ನಮಗೆ ಅಪಾರವಾದ ಶಕ್ತಿಯನ್ನು ಕೊಟ್ಟು ಇದರಿಂದ ಜಗತ್ತಿಗೆ ಒಳ್ಳೆಯದನ್ನು ಮಾಡಿಸ್ತಾನೆ. ಇದನ್ನು ಹೇಳೋದು ಈ ಸಂದರ್ಭದಲ್ಲಿ ಕಡೆಯ 4 ಪಾಶುರಗಳಲ್ಲಿ ಜಾಗೃತಗೊಳಿಸಿ ಎಲ್ಲರನ್ನೂ ಕರೆದುಕೊಂಡು ಬಂದು ಭಗವಂತನ ಹತ್ತಿರ, ಇದು ಕೇವಲ ವೈಯಕ್ತಿಕವಾಗಿರತಕ್ಕಂತಹ ನಾನು ನಿನ್ನನ್ನು ಕೇಳೋದು ಅಂತ ಅಲ್ಲ, ನೀನು ಜಗನ್ನಿಯಾಮಕನಾಗಿ ಈ ಒಂದು ಜಗತ್ ಸಿಂಹಾಸನಾಧಿಪತಿಯಾಗಿ ಸಿಂಹಾಸನದಲ್ಲಿ ಕುಳಿತುಕೊಂಡು ನಾವು ನಿನ್ನ ಹತ್ತಿರ ಬಂದು ಪ್ರಾರ್ಥನೆಯನ್ನು ಮಾಡೋದನ್ನು ಕೇಳಿ ನಮಗೆ ನೀನು ಈ ಶಕ್ತಿಯನ್ನು ದಯಪಾಲಿಸಬೇಕು, ಈ ಸಾಧನ ಸಂಪತ್ತಿಯನ್ನು ಕೊಡಬೇಕು. ನಿನ್ನೆ ದಿನ ಹೇಳಿದ್ವಿ, ಮಾಲೆ ಮಣಿವಣ್ಣ, ನಾವು ಒಂದು ಸತ್ಸಂಗಕ್ಕೆ ಏನೇನು ಉಪಕರಣಗಳು ಬೇಕೋ, ನಮಗೆ ಸಾಧು ಜನರ ಸಮಾಗಮಕ್ಕೆ ಏನೇನು ಶಕ್ತಿ ಬೇಕೋ, ಏನೇನು ಸಲಕರಣೆಗಳು ಬೇಕೋ, ಏನೇನು ವಾಹನಾದಿಗಳು, ಸೌಖ್ಯ ಮತ್ತು ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಭವನ, ಈ ಜಗತ್ತಿನಲ್ಲಿ ಸೌಖ್ಯವಾಗಿ ನಿನ್ನನ್ನು ನೆನೆಸ್ತಾ ನಿನ್ನ ಒಂದು ಪ್ರೇಮದ, ವಾತ್ಸಲ್ಯದ, ನಿನ್ನ ಹಿರಿಮೆಯ ಹಾಡನ್ನು ಹಾಡ್ತಾ ಆ ಸಂತೋಷವನ್ನು ನಾವು ಹೊರಹೊಮ್ಮಿಸ್ತಾ, ಇದು ಎಲ್ಲರಿಗೂ ಅರಿತು ಎಲ್ಲರೂ ಸಂತೋಷವಾಗಿರುವಂತೆ, ನಾಡೇ ಸಮೃದ್ಧಿಯಿಂದ ಸಂತೋಷದಿಂದ ಕುಣಿದಾಡುವಂತೆ ಮಾಡಬೇಕು. ಅದಕ್ಕೆ ಬೇಕಾದದ್ದನ್ನು ನೀನು ಕರುಣಿಸು ಅಂತ ಕೇಳಿ, ಇವತ್ತಿನ ಪಾಶುರದಲ್ಲಿ 2 ಅರ್ಥ ಇರತಕ್ಕಂಥ 4 ಪಾಶುರಗಳು. 2 ಅರ್ಥ ಅಂದರೆ ಏನು? ಕೌಶೀತಕಿ ಉಪನಿಷತ್ತಿನಲ್ಲಿ ಈ ಆತ್ಮದ ಯಾತ್ರೆ, ನಾವು ಸಾಮಾನ್ಯವಾಗಿ ಶರೀರದ ಯಾತ್ರೆಯನ್ನು ಮಾತ್ರ ನೋಡ್ತೀವಿ. ಶರೀರ ಹುಟ್ಟಿ ಬಂದನ್ನು ನಾವು ನೋಡ್ತೀವಿ ನಮ್ಮ ಕಣ್ಣೆದುರಿಗೆ, ಮತ್ತು ಶರೀರ ಇಲ್ಲವಾಗುವುದನ್ನು ನಾವು ಕಾಣ್ತೀವಿ. ಇದರ ಯಾತ್ರೆ ನಮಗೆ ಗೊತ್ತಿದೆ. ಆದರೆ ಯೋಗಿಗಳು, ಋಷಿಗಳು, ಮುನಿಗಳು ಅವರು ಜ್ಞಾನಿನಃ ತತ್ವದರ್ಶಿನಃ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವರು ಕೌಶಿತಕಿ ಉಪನಿಷತ್ತಿನಲ್ಲಿ ಯಾವ ರೀತಿ ಒಬ್ಬ ಒಂದು ಆತ್ಮವಸ್ತು ತಾನು ಈ ಲೋಕದಲ್ಲಿ ಇದ್ದಾಗ ಒಂದು ಸಾಮರಸ್ಯವನ್ನು ಕಂಡುಕೊಂಡು ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಹೇಳಿ ಯಾವುದು ಒಂದು ಸಾರ್ಥಕವಾದ ಬಾಳನ್ನು ಬಾಳಿರುತ್ತೆ, ಅಂತಹ ಒಂದು ಚೇತನವನ್ನು ತನ್ನ ಕಾರ್ಯಕ್ಕಾಗಿ ಯಾವ ರೀತಿ ಬಳಸ್ಕೊಳ್ತಾನೆ, ಯಾರ್ಯಾರಿಂದ ಏನೇನು ಕೆಲಸ ಮಾಡಿಸ್ಕೊಳ್ತಾನೆ. ಜಗತ್ತಿನಲ್ಲಿ ನಮ್ಮ ಉಪನಿಷತ್ತುಗಳು ಹೇಳೋದೇನಂತಂದರೆ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ನೀನು ಎಷ್ಟು ಕಾಲ ಬಾಳಿರ್ತೀಯೋ, ಶತಂ 100 ವರ್ಷ ನೀನು ಬಾಳಬಹುದು. ಆ 100 ವರ್ಷಗಳಲ್ಲಿ ಕುರುವನ್ನೇವ ಕೆಲಸವನ್ನು ಮಾಡುತ್ತಲೇ, ನಿನ್ನ ಕರ್ತವ್ಯವನ್ನು ಮಾಡುತ್ತಲೇ, ಒಬ್ಬೊಬ್ಬರಿಗೂ ಒಂದೊಂದು ಜೀವಕ್ಕೂ ಒಂದೊಂದು ಕರ್ತವ್ಯವನ್ನು ಕೊಟ್ಟು ಭಗವಂತ ಕಳಿಸಿರ್ತಾನೆ. ಮತ್ತು ಈ ಕೈಂಕರ್ಯ ಅನ್ನೋದು, ಈ ಕರ್ತವ್ಯ ಅನ್ನೋದು ಯಾವ ಜೀವ ಯಾವುದು ಆತ್ಮಭಾವಿಯಾಗಿರುತ್ತೆ. ಅಂದರೆ ನಮ್ಮ ಮುಕ್ತಿಯ ಒಂದು ಕಲ್ಪನೆ ಏನಿರುತ್ತೆ, ಎಲ್ಲೋ ನಮಗೆ ಜಗತ್ತಿನ ಗೊಡವೆಯೇ ಇಲ್ಲದೆ ಯಾವುದೋ ಒಂದು ಜಾಗದಲ್ಲಿ ಏನೂ ಕೆಲಸ ಇಲ್ಲದೆ ಸುಮ್ಮನೆ ಕೂತಿರೋದು ಅನ್ನುವ ಒಂದು ಮುಕ್ತಿಯ ಕಲ್ಪನೆ ನಮ್ಮಲ್ಲಿ ಇಲ್ಲ. ಇದೆಲ್ಲ ಸುಮ್ಮನೆ ಈ ಸೋಮಾರಿಗಳಿಗೆ ಹೇಳ್ತಕ್ಕಂತಹ ಮಾತು. ನಾನೆಲ್ಲೋ ಜಪಕ್ಕೆ ಕೂತ್ಕೊಳ್ತೀನಿ, ಇನ್ನೆಲ್ಲೋ ಒಂದು ಹಠಯೋಗವನ್ನು ಮಾಡ್ತೀನಿ, ಜಗತ್ತನ್ನು ಬಿಟ್ಟು ಇನ್ನೆಲ್ಲೋ ಹೋಗಿ ಏನೋ ನಾನು ಸಾಧಿಸ್ತೀನಿ. ಇದೆಲ್ಲ ವೈಯಕ್ತಿಕ ಸಾಧನೆ ಏನಿರುತ್ತೆ, ಅದು ಒಂದು ವೇಳೆ ನಿಜವಾದ ಜ್ಞಾನಿಯೇ ಆಗಿದ್ದು ನೈಜವಾಗಿರತಕ್ಕಂತಹ ಅವನ ಒಂದೊಂದು ಆಲೋಚನೆಯಿಂದಲೂ ಜಗತ್ತಿಗೆ ಹಿತವಾಗೋದಾದರೆ ಅದು ಸರಿ, ಅದು ಎಲ್ಲರಿಗೂ ದಕ್ಕುವಂತಲ್ಲ. ಮತ್ತು ಕೇವಲ ಅಪಾರವಾಗಿರತಕ್ಕಂತಹ ಶಕ್ತಿಯನ್ನು ಹೊಂದಿ ಜ್ಞಾನಿಗಳಾಗಿ ಈ ಉತ್ತುಂಗವಾದ ಮೇರು ಶಿಖರದಲ್ಲಿ ಇರುವವರು ಮಾತ್ರ
ಜಗತ್ತಿಗೆ ಬೇಕಾದವರು ಅನ್ನುವುದು ಅಲ್ಲ. ಭಗವಂತನ ದೃಷ್ಟಿಯಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶವಿದೆ, ಎಲ್ಲರಿಗೂ ತನ್ನದೇ ಆಗಿರತಕ್ಕಂತಹ ಒಂದು ದಾರಿ ಇದೆ. ಮತ್ತು ಅವರವರು ಅವರವರ ಜೀವಿತ ಕಾಲದಲ್ಲಿ ಜಗತ್ತಿಗೆ ಕೊಟ್ಟಿರತಕ್ಕಂತಹ ಒಂದು ಕೊಡುಗೆ ಇದ್ದೇ ಇರುತ್ತೆ. ಇದನ್ನು ನಾವು ಮನಗಾಣಬೇಕು. ಇದನ್ನು ಗೋಪಿಕೆಯರು ಹೇಳ್ತಾರೆ, ಭಗವಂತ ನೀನು ನಮ್ಮನ್ನು ಏನೂ ತಿಳಿಯದ ಒಂದು ಗೊಲ್ಲರ ಜಾತಿಯಲ್ಲಿ ಹುಟ್ಟಿಸಿದೆ, ಆದರೆ ಈ ಗೊಲ್ಲರ ಜಾತಿಯಲ್ಲಿ ನೀನೇಕೆ ಹುಟ್ಟಿ ಬಂದೆ? ಎಂತೆಂತಹ ಸಾಧು ಸಮೂಹ ಇದೆ, ಎಂತೆಂತಹ ಋಷಿ ಮುನಿಗಳಿದ್ದಾರೆ, ಎಂತೆಂತಹ ಜ್ಞಾನಿಗಳಿದ್ದಾರೆ, ಎಂತೆಂತಹ ಐಶ್ವರ್ಯವಂತರಿದ್ದಾರೆ. ಅಂತಹ ಯೋಗಿಗಳ, ಪರಮ ಜ್ಞಾನಿಗಳ, ಋಷಿಗಳ, ಮುನಿಗಳ ಮಧ್ಯದಲ್ಲಿ ನೀನು ಹುಟ್ಟದೆ ನಮ್ಮಲ್ಲಿ ಯಾಕೆ ನೀನು ಬಂದೆ? ಈ ಪ್ರಶ್ನೆಯನ್ನು ಕೇಳ್ತಾರೆ. ಭಗವಂತ ಹತ್ತಿರದಲ್ಲಿ ಸಾಕ್ಷಾತ್ಕಾರವಾದಾಗ ಈ ಆಂಡಾಳ್ ಮತ್ತು ಗೋಪಿಕಾ ಗೆಳತಿಯರಿಗೆ ಹೇಳೋ ಮಾತೇನು, ಸರಿ ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಎಲ್ಲರೂ ಎಬ್ಬಿಸ್ಕೊಂಡು ನನ್ನನ್ನು ಎಬ್ಬಿಸಿ ಇಲ್ಲಿ ಬಂದ್ರಲ್ಲ, ಏನು ನಿಮ್ಮ ಆಶಯ? ಅದೇನೋ ಪರೈ ಅಂತ ಹೇಳಿದ್ರಲ್ಲ, ಪರೈ ಕೊಳ್ಳವಾನ್ ಅಂತ ಮೊದಲಿಂದ ಕಡೆವರೆಗೆ ಒಂದು ಏನೋ ಒಂದು ಸಂಕೇತ, ನನಗೆ ನಿನ್ನ ಹತ್ತಿರ ಒಂದು ಪರೈ ಬೇಕು. ಅದೇನದು ಪರೈ? ಪರೈ ಅಂದರೆ ಒಂದು ಯಾವುದೋ ಶಬ್ದ ಮಾಡತಕ್ಕಂತಹ ಒಂದು ಸಣ್ಣ ಸಾಧನ, ಅಥವಾ ನಾವು ಢಕ್ಕೆ, ಭೇರಿ, ಮೃದಂಗ ಅಂತ ಹೇಳ್ತೀವಲ್ಲ. ಈ ಭಗವಂತನ ಹಾಡನ್ನು ಹಾಡಬೇಕಾದ್ರೆ ಯಾವುದೋ ಒಂದು ತಾಳವಾದ್ಯವನ್ನು ಇಟ್ಟುಕೊಂಡು ನಿನ್ನ ಹೆಸರನ್ನು ಹೇಳ್ತಾ ಎಲ್ಲರೂ ನಾವು ಕೂಡಿಸ್ಕೊಳ್ಳಬೇಕು, ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ವಾದ್ಯ ವಿಶೇಷವನ್ನು ನೀನು ಕೊಡು ಅಂತ ಕೇಳೋ ಹಾಗಿದೆ. ಹೊರಗಡೆಯ ಅರ್ಥಕ್ಕೆ ಆ ರೀತಿ ಕೇಳಿ ಬರುತ್ತೆ. ಆದರೆ ಆಂತರ್ಯದಲ್ಲಿ ಕೃಷ್ಣ ಇವರು ನೋಡಿದ ಇದೇನು ತಮಾಷೆಯಾಗಿದೆಯಲ್ಲ, ನೀವೇನೋ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ, ಆದರೆ ಯಾವುದೋ ಒಂದು ವಾದ್ಯ ಬೇಕು ಅಂತ ಹೇಳ್ತೀರಲ್ಲ, ಈ ವಾದ್ಯ ನಿಮಗೆ ಎಲ್ಲಿ ಬೇಕಾದ್ರೂ ಸಿಗುತ್ತಲ್ಲ, ಇಲ್ಲಿ ಯಾಕೆ ಬಂದ್ರಿ? ನೆನ್ನೆ ಹೇಳಿದ್ವಿ, ಪಾಲನ್ನ ವಣ್ಣತ್ತನ್ ಪಾಂಚಶನ್ಯಮೇ ಪೋಲ್ವನ ಶಂಖಂಗಳ್, ನಿನ್ನ ಶಂಖ ಬೇಕು, ನಿನ್ನ ಹತ್ತಿರ ಇದೆಯಲ್ಲ ಪಾಂಚಜನ್ಯ, ಆ ಶಂಖನೇ ಬೇಕು. ಯಾಕೆಂದರೆ ಅದರ ಶಬ್ದ ಓಂಕಾರದ ಶಬ್ದ. ನೈಜವಾದ ಓಂಕಾರದ ಶಬ್ದದಿಂದ ನಮ್ಮ ನರನಾಡಿಗಳಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಆ ಒಂದು ನೈಜವಾಗಿರತಕ್ಕಂತಹ, ಪ್ರಾಮಾಣಿಕವಾಗಿರತಕ್ಕಂತಹ, ಪಾರಮಾರ್ಥಿಕವಾಗಿರತಕ್ಕಂತಹ, ನೀನೇ ಕೊಡತಕ್ಕಂತಹ, ನಿನ್ನಿಂದಲೇ ಆಗಬೇಕಾದ, ನಮ್ಮಲ್ಲಿ ಅಂತಃಕರಣದಲ್ಲಿ ಬೇಕಾದ ವ್ಯತ್ಯಾಸಗಳನ್ನು ನೀನೇ ಮಾಡಿಕೊಡಬೇಕು. ಅದಕ್ಕೋಸ್ಕರ ನನ್ನ ಹತ್ರ ಬಂದಿದ್ದೀವಿ. ಮತ್ತು ಪರೈ ಅಂತ ಹೇಳಿದರೆ ನಾವು ಲೋಕದ ಜನರಿಗೆ ಗೊತ್ತಾಗೋದಿಲ್ಲ. ನೀವೇನು ತಗೊಳ್ತೀರಾ, ಕೃಷ್ಣನ ಹತ್ರ ಯಾಕೆ ಹೋಗ್ತಾ ಇದ್ದೀರಾ ಅಂದರೆ, ನಾವು ದೊಡ್ಡ ದೊಡ್ಡ ಮಾತನ್ನು ಹೇಳಿದ್ರೆ ಅವರು ನಂಬೋದಿಲ್ಲ. ಆದ್ದರಿಂದ ಲೋಕಕ್ಕೋಸ್ಕರ ನಾವು ಪರೈ ಅಂತ ಹೇಳ್ತೀವಿ, ಒಂದು ವಾದ್ಯ ವಿಶೇಷ ತೆಗೆದುಕೊಳ್ಳೋಕೆ ಬರ್ತಾ ಇದ್ದೀವಿ ಅಂತ. ಆ ದ್ವಾರಪಾಲಕನ ಹತ್ರ ಹೋಗಿ ನಾವು ಇದೆಲ್ಲ ಹೇಳೋಕ್ಕಾಗುತ್ತಾ? ಅವನಿಗೆ ಗೊತ್ತಾಗೋದಿಲ್ಲ. ಯಾರ್ಯಾರಿಗೆ ಏನೇನು ಹೇಳಬೇಕು ಅದನ್ನು ಹೇಳಬೇಕು. ನಿನ್ನ ಹತ್ತಿರ ಬಂದಾಗ ನಾವು ಮನ ಬಿಚ್ಚಿ ಮಾತನಾಡ್ತೀವಿ ಅಂತ ಹೇಳಿ ಇವತ್ತು ಹೇಳೋ ಮಾತು, ಕೂಡಾರವೆಲ್ಲಂ ಶೀರ್ ಗೋವಿಂದ ಉಂದನ್ನೇ ಪಾಡಿಪ್ಪರಗೊಂಡು ಯಾಂ ಪೆರುಷಮ್ಮಾನಂ ನಾಡುಪುಹಳುಂ ನನ್ರಾಹ ಶೂಡಗಮೇ ತೋಳ್ವಳೆಯೇ தோடே செவிப்பூவே பாடகமே என்ற பல்கனம் யாம் அணிவோம் ஆடையுடுப்போம் அதன் பின்னே பால் சோறு மூட நெய் பெய்து ಮುழಂಗ ವழிವಾರ ಕೂಡಿ ಇருந்து ಕುಳಿರ್ಂದೇಲೋರೆಂಬಾವಾಯ್. ಈ ಜಗತ್ತಿನಲ್ಲಿ ನಮ್ಮನ್ನು ಹುಟ್ಟಿಸಿದೀಯಾ, ಸಾಧು ಜನರ ಮಧ್ಯದಲ್ಲಿ ನಾವು ಇರಬೇಕು, ನಿನ್ನ ಆರಾಧನೆಯನ್ನು ಮಾಡಬೇಕು. ನಿನ್ನ ಆರಾಧನೆಯನ್ನು ಮಾಡಿದ ಮೇಲೆ ನೀನು ನಮಗೆ ಕೊಟ್ಟಿರತಕ್ಕಂತಹ ಸಮೃದ್ಧಿ ಏನಿದೆ ಅದನ್ನು ನಿನಗೇ ಸಮರ್ಪಿಸಿ, ನೀನು ಅದನ್ನು ಕಂಡು ಪಾವನಗೊಳಿಸಿದ ಮೇಲೆ ಆ ಪ್ರಸಾದವನ್ನು ನಾವು ಸ್ವೀಕರಿಸಬೇಕು. ಈ ಪ್ರಸಾದದಿಂದಲೇ ನಮ್ಮ ಜೀವ ಉಳಿಯಬೇಕು, ನಮ್ಮ ದೇಹ ಮತ್ತು ಶರೀರದ ಬೆಳವಣಿಗೆ ಆಗಬೇಕು. ಈ ವರವನ್ನು ಕೊಡು ತಂದೆ. ಆರಂಭದಲ್ಲಿ ಹೇಳಿದ್ದು ನೆಯ್ಯುಣ್ಣೋಂ ಪಾಲುಣ್ಣೋಂ, ನಮಗೆ ನಾವು ವ್ರತವನ್ನು ಕೈಗೊಂಡಿದ್ದೀವಿ, ನಮಗೆ ವೈರಾಗ್ಯ ಅದು ಇದು ಎಲ್ಲ ಬೇಡ, ನಮಗೆ ಭೋಗಭಾಗ್ಯಗಳಿಗೆ ನಾವು ಮನಸೋರುವವರಲ್ಲ ಅಂತ ಹೇಳಿ, ಈಗ ಕಡೆಯಲ್ಲಿ ಒಬ್ಬೊಬ್ಬರಾಗಿ ತಾವು
ಏನು ನಮಗೆ ಬೇಡ ಅಂತ ಹೇಳಿದ್ರೋ ಅದನ್ನು ಸಾಮೂಹಿಕವಾಗಿ ಎಲ್ಲರೂ ಬಂದಾಗ ಭಗವಂತನಿಗೆ ಅರ್ಪಿಸಿ ಅವನು ಸಂತೋಷದಿಂದ ಕೊಟ್ಟರೆ ನಾವೆಲ್ಲರೂ ಕೂಡಿ ಇರಂದು ಕುಳಿರಂದು, ಎಲ್ಲರೂ ಒಟ್ಟಾಗಿದ್ದು ಸಂತೋಷದಿಂದ ನಿನ್ನೊಡನೆ ನೀನು ಕೊಟ್ಟಿರತಕ್ಕಂತಹ ಸಕಲ ಸೌಭಾಗ್ಯಗಳನ್ನು ಪಾಲ್ ಶೋರು ಅಂತಾರೆ. ಅಂದರೆ ಒಳ್ಳೆಯ ತುಪ್ಪವನ್ನು ಹಾಕಿ ಹಾಲಿನಲ್ಲೇ ಬೇಯಿಸಿದ ಅನ್ನ ಮತ್ತು ಅದಕ್ಕೆ ಬೇಕಾಗಿರತಕ್ಕಂತಹ ಪರಿಕರಗಳು, ಸಮೃದ್ಧಿ, ಸಂತೋಷ, ಸೌಖ್ಯ, ಆರೋಗ್ಯ. ಸಾಮಾನ್ಯವಾಗಿ ನಾವು ಆಹಾರವನ್ನು ಏನು ತೆಗೆದುಕೊಳ್ತೀವಿ, ಈ ಆಹಾರ ಅನ್ನೋದು ಬಹಳ ರುಚಿಕರವಾಗಿರುತ್ತೆ, ಅದಕ್ಕೆ ಭೋಗ್ಯವಾದದ್ದು ಅಂತೀವಿ. ಆದರೆ ಭೋಗ್ಯತೆಯ ಜೊತೆಗೆ ಪಾವನತ್ವ ಅನ್ನೋದು ಬಹಳ ಮುಖ್ಯ. ಮನಸ್ಸು ಅನ್ನೋದು ಒಂದು, ಮೈ ಅನ್ನೋದೊಂದು. ಮೈಯಿನ ದೇಹದ ಶರೀರದ ಬೆಳವಣಿಗೆಗೆ ಬೇಕಾದ ಪೋಷಕ ವಸ್ತುಗಳೂ ಬೇಕು, ಜೊತೆಗೆ ಆತ್ಮ ಸಂವರ್ಧನೆಯ, ಆತ್ಮದ ಬೆಳವಣಿಗೆಯ, ಆತ್ಮ ಯಾತ್ರೆಯ ಒಂದು ಸಮೃದ್ಧಿಗೂ ಸಹ ನಾವು ಆಗಾಗ ಅದಕ್ಕೆ ಉಣಬಡಿಸಬೇಕು. ಈ ಪಾವನತ್ವ ಅನ್ನೋದು ಆತ್ಮಹಿತಕ್ಕೆ, ಭೋಗ್ಯತ್ವ ಅನ್ನೋದು ಶರೀರಕ್ಕೆ. ಮೈ ಮನಸ್ಸೆರಡನ್ನೂ ಸಹ ನಾವು ನೋಡಿಕೊಳ್ಳಬೇಕು. ಅದರಂತೆ ನಿನ್ನ ಪ್ರಸಾದವನ್ನು ಸ್ವೀಕರಿಸಿ ಮುಂದಿನ ಪಾಶುರದಲ್ಲಿ சித்தம் சிறுகாலே வந்து உன்னை இன்னும் வந்திದೆ கரவைகள் பின்சென்று காணம் சேர்ந்துண்போம் அறிவொன்னுமில்லாத ஆய்க்குலத்து உந்தன்னை பிரிவை பிறந்தனை புண்ணியம் யாமுடைவோம் குறைவொன்னுமில்லாத கோவிந்தா உந்தன்னோடுறவேல் நமக்கிங்கொழிக்க வழியாது அறியாத பிள்ளைகளோம் உந்தன்னோடுறவேல் நமக்கிங்கொழிக்க வழியாது அறியாத பிள்ளைகளோம் சிறுபேரழைத்தினவும் சீரி அருளாதே இறைவா. ಇರೇವಾ ಅಂದರೆ ಸ್ವಾಮಿ, ನೀ ತಾರಾಯಿ ಪರೈ, ನಾವು ಕೇಳೋ ಈ ಪರೆಯನ್ನು ಕೊಡು. ನಾವು ಸಾಮಾನ್ಯ ಮನುಷ್ಯರು, ನಿನ್ನ ಹತ್ತಿರ ಬಹಳ ಜ್ಞಾನಿಗಳು, ಅತ್ಯಂತ ಉನ್ನತ ಮಟ್ಟದಲ್ಲಿರ್ತಕ್ಕಂತಹ ಮುನಿಶ್ರೇಷ್ಠರು, ಋಷಿಗಳು ಎಲ್ಲರೂ ಸಹ ಬರ್ತಾರೆ. ನಾವು ಯಃಕಶ್ಚಿತ್ ಈ ಪಶುಗಳ ಹಿಂದೆ, ಗೋವುಗಳ ಹಿಂದೆ, ಹಸು ಮತ್ತು ಎಮ್ಮೆ ಇವುಗಳ ಹಿಂದೆ ನಾವು ಹೋಗಿ ಕರೆವಹಳ್, ಅವು ಹಾಲು ಕೊಡುತ್ತೆ ಅಂತ ಹೇಳಿ ಹಾಲು ಕೊಡತಕ್ಕಂತಹ ಹಸುಗಳ ಹಿಂದೆ ಹೋಗಿ, ಕಾನಂ ನಾವು ಯಾವ ಆಚಾರ್ಯರ ಹಿಂದೆ ಜ್ಞಾನವನ್ನು ಪಡೆಯುವುದಕ್ಕೆ ಋಷಿಮುನಿಗಳ ಹತ್ತಿರಕ್ಕೆ ಹೋಗಿ ಉಪನಿಷತ್ತನ್ನು ಓದ್ದವರಲ್ಲ, ಹಸುಗಳ ಹಿಂದೆ ಹೋಗ್ತೀವಿ. ಒಳ್ಳೆಯದು, ಹಸುಗಳ ಹಿಂದೆ ಹೋದರೆ ಗೋ ಸಮೃದ್ಧಿ, ಗೋ ಸೇವೆ ಒಳ್ಳೆಯದು ಅಂದರೆ ಗೋ ಸೇವೆ ಹೋಗ್ತಾ ಇಲ್ಲ ನಾವು. ಅದು ಹಾಲು ಕೊಡುತ್ತೆ ಅಂತ ಹೇಳಿ ಕರೆಯುವ ಹಾಲು ಇರುತ್ತಲ್ಲ, ಅದನ್ನು ಹಿಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸರಿ, ಕಾಡಿಗೆ ಹೋಗಿ ಋಷಿಮುನಿಗಳೆಲ್ಲ ಕಾಡಿನಲ್ಲಿ ತಾನೇ ಎಲ್ಲವನ್ನು ತಿಳಿದುಕೊಂಡಿದ್ದು ಅಂದರೆ ನಾವು ಅಲ್ಲಿಗೆ ಹೋಗೋದು ಕಾಡಿನಲ್ಲಿ ತಪಸ್ ಮಾಡೋಕ್ಕಾಗಲ್ಲ. ಉಣ್ಬೋಮ್, ಉಣ್ಣೋದಕ್ಕೆ ಹೋಗ್ತೀವಿ. ಏನೋ ತಂಗಳನ್ನು ತೆಗೆದುಕೊಂಡು ಇವು ಹಿಂದೆ ಅವು ಮೇಯ್ತಾ ಇರುತ್ತವೆ, ನಾವು ಅಂತೂ ತಿನ್ಕೊಂಡು ಬರ್ತೀವಿ. ಅರಿವೊನ್ನೊಮಿಲ್ಲದ ಆಯ್ಕುಲತ್ತೆ, ಏನೂ ಅರಿವಿಲ್ಲದ ಈ ಗೊಲ್ಲರ ಮಧ್ಯದಲ್ಲಿ ಬೆಳೆದವರು ನಾವು. ನಮಗೆ ಯಾವ ವಿಧವಾದ ಜ್ಞಾನವಿಲ್ಲ, ಯಾವ ವಿಧವಾದ ಜ್ಞಾನ ಸಂಪತ್ತಿಲ್ಲ, ಯಾವ ವಿಧವಾದ ಉನ್ನತ ಭಾವನೆಗಳಿಲ್ಲ, ಯಾವುದೇ ವಿಧವಾದ ಸಾಧನ ಸಂಪತ್ತಿ ಇಲ್ಲ. ಎಲ್ಲ ಸಾಧನ ಸಂಪತ್ತಿಯನ್ನು ಇಟ್ಟುಕೊಂಡು ವೇದಾಂತವನ್ನು ಕಲಿತು ಯಜ್ಞಯಾಗಾದಿಗಳನ್ನು ಮಾಡಿದಿ ಋಷಿಮುನಿಗಳಾಗಿ ನಿನ್ನ ಪರಮಾರ್ಥ ತತ್ವವನ್ನು ಅರಿತವರಾಗಿ ಬಂದರೆ ಅವರಿಗೆ ನೀನು ಸದ್ಗತಿಯನ್ನು ಕೊಡ್ತೀಯ ಅನ್ನೋದು ಅದೆಲ್ಲರಿಗೂ ಗೊತ್ತಿದೆ. ಆದರೆ ನಮ್ಮ ಗತಿ ಏನು? ನೀನು ಯಾಕೆ ಇಲ್ಲಿ ಹುಟ್ಟಿ ಬಂದೆ? ನಮಗೆ ಅರಿವೊನ್ನವಿಲ್ಲದ ಆಯ್ಕೊಲತ್ತೆ, ನಮಗೇನೂ ಇಲ್ಲದೆ ಹೋದರೂ ನಮಗೆ ಒಂದಿದೆ ನೋಡಿ, ಕೃಷ್ಣ, ನಿನಗೆ ಮನಸ್ಸೋತಿದ್ದೀವಿ ನಾವು. ನಿನಗೆ ಮನಸ್ಸೋತು ಉಂತನ್ನೈ, ನಿನ್ನನ್ನೇ ಪಿರವಿ ಪಿರಂದನೈ, ನಮ್ಮ ಮಧ್ಯದಲ್ಲೇ ನೀನು ನಮ್ಮ ಹುಡುಗನಾಗಿ ಬಂದು ಮನೆ ಮನೆಗೂ ಬಂದು ಓಡಿಸಿಕೊಂಡು ಹೋಗಿ ಕಳ್ಳತನ ಮಾಡಿ ಎಲ್ಲರ ಹತ್ರನೂ ಬೈಯಿಸ್ಕೊಂಡು ಕಟ್ಟಿಸ್ಕೊಂಡು ದಿನ ದಿನಕ್ಕೆ ನಿನ್ನ ಮಹತ್ವ ಏನು, ನಿನ್ನ ದೊಡ್ಡತನ ಏನು, ನಿನ್ನ ಪರತ್ವ ಏನು, ನಿನ್ನ ಶ್ರೇಷ್ಠತೆ ಏನು ಅಂತ ಅರಿತುಕೊಂಡು ಆದರೂ ಸಹ ನೀನು ನಮ್ಮನ್ನು ಬಂದು ನಮ್ಮ ಮಧ್ಯದಲ್ಲಿ ನಮ್ಮನ್ನು ಪೀಡಿಸ್ತಾ ನಮ್ಮ ಮಧ್ಯದಲ್ಲಿ ಬಂದಿದೆಯಲ್ಲ, ಇದೇ ಒಂದು ದೊಡ್ಡ ಭಾಗ್ಯ ನಮಗೆ.
ಯಾವ ವಸ್ತುವನ್ನು ಹುಡುಕಿಕೊಂಡು ಋಷಿಮುನಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೋ ಆ ವಸ್ತು ನಮ್ಮ ಮಧ್ಯದಲ್ಲಿ ನಮಗೆ ನಮ್ಮ ಕೈಗೆ ಸಿಕ್ಕುವಂತೆ ಇರುವಾಗ ನಮಗೆ ಆ ಜ್ಞಾನ ಯಾಕೆ, ಆ ತಪಸ್ಸೆಲ್ಲ ಯಾಕೆ? ಪುಣ್ಯಂ ಯಾಮ್ ಉಡೆಯೋ, ನಮಗೊಂದು ಪುಣ್ಯ ಇದೆ. ಇದನ್ನು ನಮ್ಮ ಹಿರಿಯರು ಆಚಾರ್ಯರು ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ಸಮಸ್ತ ಭಾರತಕ್ಕೆ ಅನ್ವಯಿಸ್ತಕ್ಕಂತಹ ಮಾತಿದು, ಎಂದೆಂದಿಗೂ ಅನ್ವಯಿಸ್ತಕ್ಕಂತಹ ಮಾತಿದು. ನಮಗೆ ನಮ್ಮ ನಾಡಿನ ಹಿರಿಮೆ ತಿಳ್ಕೋಬೇಕು, ನಾವು ತಿಳ್ಕೊಂಡಿಲ್ಲ. ನಮ್ಮ ಚರಿತ್ರೆ ನಾವು ಓದೋದಿಲ್ಲ. ಸುಮ್ಮನೆ 4 ದಿನದ ಬಾಳನ್ನು ಮಾತಾ ನೋಡ್ತೀವಿ, ಪೇಪರ್ ಮಾತ್ರ ಓದ್ತೀವಿ. ಅವರು ಇವರು ಹೇಳೋದೇನೋ ರಾಜಕಾರಣಿಗಳ ಮಾತನ್ನು, ಕ್ರಿಕೆಟ್ ಅವರ ಮಾತನ್ನು, ಸಿನಿಮಾದವರ ಮಾತನ್ನು ಕೇಳಿಕೊಂಡು ಅದರಲ್ಲೇ ನಮ್ಮ ಜೀವನ ಪೂರ್ತಿ, ನಮ್ಮ ತಲೆ ಪೂರ್ತಿ ಇದೇ ತುಂಬಿಕೊಂಡಿದೆ. ಯಾರು ನೋಡಿದ್ರೂ ಇಷ್ಟೇ. ನೀನು ಯಾವ ಮಾತ್ರೆ ತಗೊಳ್ತೀಯ, ಯಾವ ಆಸ್ಪತ್ರೆಗೆ ಹೋಗ್ತೀವ, ನಿನ್ನ ಶುಗರ್ ಲೆವೆಲ್ ಏನು, ನಿನಗೆ ಹಾರ್ಟ್ ಬೀಟ್ ಹೇಗಿದೆ, ಇಲ್ಲ ಒಂದು ಸಿನಿಮಾ, ಇಲ್ಲ ಅವ್ನು ನೋಡಿ ಹೀಗೆ ಮಾಡಿಬಿಟ್ಟ, ಇವರು ಹಿಂಗೆ ಮಾಡಿದ್ರು, ಆ ರಾಜಕಾರಣಿಗೆ ಹೆಂಗೆ ಮಾಡಿದ್ರು. ಇದೇ ಒಂದೇನ ಇರೋದು ಜೀವನದಲ್ಲಿ. ಇದು ನಿಲ್ಲುತ್ತಾ? ಇದರಿಂದ ನಮಗೇನು ಉಪಯೋಗ, ಯಾರಿಗೇನು ಉಪಯೋಗ? ಇದು ನಮ್ಮ ದಾರಿ. ಆದರೆ ನಮ್ಮ ನಾಡು ಪುಣ್ಯಂ ಯಾಮುಡೆಯೋಂ, ಯಾವುದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲೋ ಆ ಒಂದು ಆಸ್ತಿಯನ್ನು ನಮ್ಮ ದೊಡ್ಡವರು ನಮಗೆ ಕೊಟ್ಟು ಹೋಗಿದ್ದಾರೆ, ಅದನ್ನು ನಾವು ಚಿಂತನೆ ಮಾಡೋದಿಲ್ವಲ್ಲ. ಪ್ರತಿಯೊಬ್ಬ ಆಚಾರ್ಯರೂ ಹಲವಾರು ಕಡೆ ಶಂಕರ ಭಾಷೆಗಳಲ್ಲಿ ಈ ಮಾತುಗಳು ಕಳಕಳಿಯಿಂದ ಕಣ್ಣೀರನ್ನು ಬಿಟ್ಕೊಂಡು ನಮ್ಮ ವ್ಯಾಖ್ಯಾನಕಾರರು, ಭಾಷ್ಯಕಾರರು ಇದನ್ನು ಹೇಳ್ತಾರೆ. ದಾಸ ಪರಂಪರೆಯಲ್ಲಿ ಒಬ್ಬೊಬ್ಬರು ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಹೇಳ್ತಾರೆ. ಹೇ ಲೋಕಾಹ ಶೃಣುತ ಪ್ರಸೂತಿ ಮರಣ ವ್ಯಾಧೇಹೇ ಚಿಕಿತ್ಸಾಮಿಮಾಂ. ಈ ವ್ಯಾಧಿ ಹೊಂದಿದೆಯಲ್ಲ, ಇದಕ್ಕೆ ಚಿಕಿತ್ಸೆ ಯಾಂ ಯಾಜ್ಞವಲ್ಕ್ಯಾದಯ ಅಂತರ್ಜ್ಯೋತಿ ಮಮೇಯಂ ಏಕಂ ಅಮೃತಂ ಕೃಷ್ಣಾಖ್ಯಂ ಆಪೀಯತಾಂ ತತ್ಪೀತಂ ಪರಮೌಷಧಂ ವಿತನುತೆ. ಅತ್ಯಂತ ಪರಮೌಷಧ ಹೊಂದಿರುವಾಗ ಅದನ್ನು ಬಿಟ್ಟು ಎಲ್ಲೋ ಹೋಗಿ ಏನೋ ಅಡ್ಮಿಟ್ ಮಾಡಿಕೊಂಡು, ತಲೆನೋವು ಅಂದರೆ ಎಲ್ಲೋ ಅಡ್ಮಿಟ್ ಮಾಡಿಬಿಡ್ತಾರೆ. 3 ದಿನ ಅಬ್ಸರ್ವೇಷನ್, ಆಮೇಲೆ ನಿಮಗೆ ಗೊತ್ತಿದೆ ಎಷ್ಟುದ್ದ ಬಿಲ್ ಬರುತ್ತೆ ಅಂತ. ಕಡೆಗೆ ಗ್ಯಾಸ್ ಟ್ರಬಲ್ ರೀ ಹೋಗ್ರಿ ಅಂತಾರೆ. ನಮಗೊಂಥರ ನೆಮ್ಮದಿ, ಎಲ್ಲ ಚೆಕಪ್ ಮಾಡಿಸ್ಕೊಂಡ್ಬಿಟ್ಟೆ, ಏನೋ ಒಂಥರ ಎಷ್ಟು ಸಂತೋಷ ಅಂತ ಹೇಳಿದ್ರೆ ನಮಗೆ. ಎಲ್ರಿಗೂ ಗೊತ್ತಿದೆ ಇದು, ಎಲ್ಲರೂ ಮಾಡೋದೇ ಇದು ನಮ್ಮ ದಾರಿ. ಇದು ಯಾಕೆ ಹೀಗಾಗಿದ್ದೀವಿ? ಪುಣ್ಯಂ ಯಾಮುಡೆಯೋಂ ಕುರೆವನ್ನು ಮಿಲ್ಲಾದ ಗೋವಿಂದ. ಗೋವಿಂದನನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಗೋವಿಂದಂ ಭಜ ಮೂಢಮತೆ. ಇದೇ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ನಾವೇನು ಮಾಡ್ತೀವಿ, ಅವ್ರು ಹೇಳೋದು ನಮಗೆ ಬೇಕಾಗಿಲ್ಲ, ಇವ್ರು ಹೇಳೋದು ಅವ್ರಿಗೆ ಬೇಕಾಗಿಲ್ಲ ಅಂಥೇಳಿ ಎಲ್ಲರೂ ಒಂದೇ ಮಾತು ಹೇಳ್ತಾ ಇದ್ದನ್ನು ಸಹ ನಮ್ಮ ಮಟ್ಟದಲ್ಲಿ ನಾವು ಇಲ್ಲದ ಸಲ್ಲದ ಭೇದ ಭಾವಗಳನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟಿ ಹಾಕಿಕೊಂಡು ನಮ್ಮ ಒಂದು ಸೋಮಾರಿತನಕ್ಕೆ ಏಣಿ ಹಾಕ್ಕೊಂಡು ನಾವು ಸಂತೋಷವಾಗಿದ್ದೀವಿ. ಎಲ್ಲರೂ ಹೇಳೋದು ಒಂದೇ ಮಾತು. ನಮ್ಮ ಭಾರತದಲ್ಲಿ ಇರತಕ್ಕಂಥದ್ದು ಒಂದೇ ಒಂದು ಗುರು ಪರಂಪರೆ, ಒಂದೇ ಒಂದು ವೈದಿಕ ಸಂಪ್ರದಾಯ. ಅದರ ಚೌಕಟ್ಟಿನಲ್ಲಿ ಎಲ್ಲ ಬೆಳೆದು ನಿಂತಿದೆ. ನಾವು ಏನನ್ನ ಭೇದ ಅಂತ ಹೇಳ್ತೀವಿ, ಅದು ನಮ್ಮ ಮನಸ್ಸಿನ ಒಂದು ಕ್ಲೇಶದ ಪ್ರತಿಫಲ. ಅದು ನಮ್ಮಲ್ಲಿ ನಮಗೆ ಸಾಮರಸ್ಯ ಇಲ್ಲ. ಆದ್ದರಿಂದ ಯಾವಾಗ ವ್ಯಕ್ತಿಯಲ್ಲಿ ಆಂತರ್ಯದಲ್ಲಿ ಸಾಮರಸ್ಯ ಇರೋಲ್ಲ, ಆ ವ್ಯಕ್ತಿ ಹೊರಗಡೆ ಸಾಮರಸ್ಯವನ್ನು ಕಾಣಲಾರ. ಆದ್ದರಿಂದ ಇಲ್ಲ ಸಲ್ಲದ ಎಲ್ಲರೂ ಹೇಳೋದು ಒಂದೇ ಮಾತು. ಅವನನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮಯ್ಯೇವ ಮನಾಧತ್ಸ್ವ ಮಯಿ ಬುದ್ಧಿಂ ನಿವೇಶಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ. ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಒಂದು ಚೈತನ್ಯ ಇದೆ, ಒಂದು ಪರಮ ಚೈತನ್ಯ ಇದೆ. ಎಲ್ಲವೂ ಸಹ ಅದಕ್ಕೆ ಅದರ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಒಳಪಟ್ಟು ನಡೀತಾ ಇದೆ. ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾದಾದ್ ಅಗ್ನಿಶ್ಚ ಇಂದ್ರಶ್ಚ. ಗೋವಿಂದ ಪಟ್ಟಾಭಿಷೇಕದಲ್ಲಿ ಗೋವಿಂದ ಅನ್ನೋ ಮಾತನ್ನು ಇಲ್ಲಿ ಹೇಳೋದು ಯಾಕೆ ಅಂದರೆ, ಕೃಷ್ಣ ಹೇಳಿಕೊಟ್ಟ. ಯಾವುದೋ ಒಂದು ಕಣ್ಣಿಗೆ ಕಾಣದ ಇಂದ್ರನಂತೆ ಚಂದ್ರನಂತೆ ಮಳೆ ಸುರಿಸೋದವನ ಕೆಲಸ. ಇಲ್ಲಿ ಗೋವರ್ಧನ ಪರ್ವತದಲ್ಲಿ ನಮ್ಮ ಹಿರಿಯರು ಏನಿದ್ದಾರೆ, ಇಲ್ಲಿ ಇವರಿಗೆ ಕೊಡಿ, ಇವರಿಗೆ ಪೂಜೆಯನ್ನು ಸಲ್ಲಿಸಿ. ನಮ್ಮ ಪ್ರಕೃತಿ ಏನಿದೆ
ನಮ್ಮ ನಾಡು ಏನಿದೆ, ನಮ್ಮ ಗ್ರಾಮ ಏನಿದೆ, ನಮಗೆ ಕೊಡ್ತಕ್ಕಂತಹ ನೆಲ ಏನಿದೆ, ಅನ್ನವನ್ನು ಕೊಡ್ತಕ್ಕಂತಹ ನೆಲ ಏನಿದೆ, ಅದಕ್ಕೆ ಪೂಜೆ ಮಾಡಿ. ಇದು ಅದರ ಸಂಕೇತ. ಮತ್ತೆ ಈ ದೇವತೆಗಳು ಅಂತ ಯಾವ ಶಕ್ತಿಗಳನ್ನು ಭಗವಂತ ನೇಮಿಸಿರ್ತಾನೆ, ಈ ಶಕ್ತಿಗಳು ದೇವತೆಗಳು. ಮತ್ತೆ ಈ ಶಕ್ತಿಗಳೊಡನೆ ದೇವತೆಗಳನ್ನು ಹೊಡೆದಾಡೋರು ರಾಕ್ಷಸರು. ರಾಕ್ಷಸರನ್ನ ಸರಿಯಾದ ದಾರಿಯಲ್ಲಿ ಇಡುವುದಕ್ಕೆ, ದುಷ್ಟ ಶಿಕ್ಷಣವನ್ನು ಮಾಡುವುದಕ್ಕೆ ಭಗವಂತ ಅವತಾರ ಎತ್ತಿದ್ದಾಗ ಅದೇ ಭಗವಂತ ದೇವತೆಗಳನ್ನು ಶಿಕ್ಷಿಸಬೇಕಾಯಿತು. ಕಥೆ ಭಾಗವತ ಓದಬೇಕು. ಅತ್ಯುತ್ತಮವಾದ ಗ್ರಂಥ ಭಾಗವತ. ನಾವು ನಮ್ಮ ಗ್ರಂಥಗಳನ್ನೆಲ್ಲ ಇದೇನೋ ಪುರಾಣ ಅಂತ ಬಿಟ್ಬಿಡ್ತೀವಿ. ಆದರೆ ಜೀವನದ ಬಗ್ಗೆ, ನಮ್ಮ ಹುಟ್ಟು ಸಾವುಗಳ ಬಗ್ಗೆ, ನಮ್ಮ ಜೀವನದ ಶ್ರೇಷ್ಠತೆಯ ಬಗ್ಗೆ, ಸಾರ್ಥಕತೆಯ ಬಗ್ಗೆ ಹೇಳ್ತಕ್ಕಂಥ ಗ್ರಂಥಗಳನ್ನು ಪುರಾಣ ಅಂತ ಬಿಟ್ಬಿಟ್ಟು ಈ ಬರೀ ಟೆಕ್ನಾಲಜಿ ಸೈನ್ಸು ಅಂತ ಹೇಳಿ ಯಾರೋ ದುಡ್ಡು ಮಾಡ್ಕೊಳ್ತಾ ಇದ್ದಾರಲ್ಲ, ಅವ್ರ ಮಾತನ್ನು ಕೇಳಿಕೊಂಡು ನಾವು ನಮ್ಮ ಬಾಳನ್ನು ಬರಡು ಮಾಡ್ಕೊಳ್ತಾ ಇದ್ದೀವಲ್ಲ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಪುಣ್ಯಂ ಯಾಮಡಿ ಓಂ. ನಿಮಗೆ ಇರತಕ್ಕಂಥ ಒಂದು ಆಸ್ತಿ, ದೊಡ್ಡ ಆಸ್ತಿ, ನಿಮ್ಮ ಪುಣ್ಯ ಇದು. ಕೃಷ್ಣ ಇಲ್ಲಿ ಬಂದು ಹುಟ್ಟಿದ್ದಾನೆ. ಇಷ್ಟೊಂದು ಸಾಧು ಸಂತರಿಲ್ಲಿದ್ದಾರೆ. ಅವರೆಲ್ಲರೂ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಸಾರ್ಥಕತೆಯನ್ನು ಅವರು ಕಂಡುಕೊಂಡಿದ್ದಾರೆ. ಅವರ ಮಾತಿನಲ್ಲಿ ನಾವು ಶ್ರದ್ಧೆಯನ್ನು ಇಡೋಣ, ಆಸ್ತಿಕತೆಯನ್ನು ನಾವು ಬೆಳೆಸಿಕೊಳ್ಳೋಣ. ನಾವು ನಮ್ಮ ಮನಸ್ಸನ್ನು ಬೆಳೆಸಿಕೊಂಡು ನಮ್ಮ ಚಿಕ್ಕವರಲ್ಲೂ ಮುಂದಿನ ಪೀಳಿಗೆಯಲ್ಲೂ ಇದನ್ನು ಬೆಳೆಸ್ಕೊಳ್ಳೋಣ. ಇಲ್ಲದೆ ಹೋದರೆ ನಾವು ಎಲ್ಲಿ ಹೋಗ್ತೀವಿ? ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ಬೈತಾ ಇದ್ದೀವಿ, ಮತ್ತು ದೋಷಾರೋಪಣೆ ಮಾಡ್ತಾ ಇದ್ದೀವಿ. ಮಾಡಬಾರ್ದು ದೋಷಾರೋಪಣೆ. ನಮ್ಮಲ್ಲಿ ನಾವು ಸರಿ ಮಾಡಿಕೊಳ್ಬೇಕು. ಇದರಿಂದ ಸಮಾಜದಲ್ಲಿ ಒಳ್ಳೆಯದಾಗತ್ತೆ. ಈ ಒಂದು ಅರಿವನ್ನು ನಾವು ಇಟ್ಟುಕೊಳ್ಳೋಣ. ಕುರೆವನ್ನು ಮಿಲ್ಲಾದ ಗೋವಿಂದ, ಯಾವ ವಿಧವಾದ ಕುಂದು ಕೊರತೆಗಳು ಇಲ್ಲದ ಪರಿಪೂರ್ಣನಾದ ಭಗವಂತನೇ, ಉಂದನ್ನೇ ಪಿರಿವು ಪಿರಿಂದನೆ ಯಾಮಡಿ ಓಂ ಕುರೆವನ್ನು ಮಿಲ್ಲಾದ ಗೋವಿಂದ, ಉಂದನ್ನೇ ಪಿರಿವು ಪಿರಿಂದನ ಪುಣ್ಯಂ ಯಾಮಡಿ ಓಂ. ಅರಿವನ್ನಮಿಲ್ಲಾದ ಆಯ್ಕುಲತೆ, ಉಂದನ್ನೇ ಪಿರಿವು ಪಿರಿಂದನ ಪುಣ್ಯಂ ಯಾಮಡಿ ಓಂ. ಆಳೆಯುಡುಪಂ. ಇದರಲ್ಲಿ ಕರವೈಹಳ್ ಮತ್ತು ಕೂಡಾರೆ ವೆಲ್ಲಂ ಅಂತ ಎರಡು ಪಾಶುರಗಳು, ಎರಡೂ ಸೇರಿ ಒಂದು ಅರ್ಥವನ್ನು ಹೇಳುತ್ತೆ. ನಾವು ಏನನ್ನೂ ಅರಿಯದೆ ಏನೋ ನಮ್ಮ ಹೊಟ್ಟೆಪಾಡಿಗೋಸ್ಕರ ಈ ಎರಡು ಎಮ್ಮೆ ಮತ್ತು ಹಸುಗಳ ಹಿಂದೆ ಹೋಗಿ ಹಾಲು ಕಳೆದುಕೊಳ್ಳೋದಕ್ಕೋಸ್ಕರ ಕಾಡಿನಲ್ಲಿ ಹೋಗಿ ಏನೋ ತಗೊಂಡು ಹೋಗಿ ಊಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನೀನು ನಮ್ಮಲ್ಲಿ ಹುಟ್ಟಿರೋದು ನಮಗೆ ಒಂದು ದೊಡ್ಡ ಶಕ್ತಿ. ಇದೇ ನಮ್ಮ ದೊಡ್ಡ ಪುಣ್ಯ. ಬೇರೆ ಯಾವ ಪುಣ್ಯವೂ ಬೇಕಾಗಿಲ್ಲ ನಮಗೆ. ಕುರೆವನ್ನವಿಲ್ಲದ ಗೋವಿಂದ, ನಿನಗೂ ನಮಗೂ ಒಂದು ಸಂಬಂಧ ಇದೆ ಅನ್ನೋದನ್ನು ನೀನು ಮನದಟ್ಟು ಮಾಡಿಕೊಟ್ಟಿದ್ದೀಯೇ. ಉಂತನ್ನೇ ಪಿರಿವೆ ಪಿರಿಂದನೆ ಪುಣ್ಯಂ ಯಾಮಡೆವೋ ಕುರೆವನ್ನವಿಲ್ಲದ ಗೋವಿಂದ, ಉಂದನ್ನೋ ದುರವೇಲ್ ನಮಕ್ಕಿಂಗ್ ಒಳಿಕ್ಕ ಒಳಿயாது. ನಿನಗೂ ನಮಗೂ ಏನೋ ಒಂದು ಒರವು ಅಂದರೆ ಒಂದು ಸಂಬಂಧ, ಒಂದು ನಂಟಿದೆ. ಈ ನಂಟನ್ನು ನೀನು ಅಳಿಸುವುದಕ್ಕೆ ಆಗುವುದಿಲ್ಲ, ನಾವು ಸಹ ಅಳಿಸುವುದಕ್ಕಾಗುವುದಿಲ್ಲ. ಸಾಮಾನ್ಯವಾಗಿ ಆಂಡಾಳ್ ಈ ತನಿಯನ್ ಮೊದಲ ಪ್ರಾರ್ಥನಾ ಶ್ಲೋಕದಲ್ಲಿ ನಾವು ಹೇಳುವಾಗ ಯಾ ಬಲಾತ್ಕೃತ್ಯ ಭುಂಕ್ತೆ ಅಂತ ಹೇಳ್ತೀವಿ. ಈ ನೀಳಾದೇವಿ ಅಥವಾ ಆಂಡಾಳ್ ಭಗವಂತನ ಹತ್ತಿರ ಹೋಗಿ, ಭಗವಂತ ನನ್ನನ್ನು ಬೇಡ್ಕೊಳ್ತೀನಿ ಅಂತ ಕೇಳ್ತಾ ಇಲ್ಲ. ನೋಡು, ನಿನಗೂ ನಮಗೂ ಒಂದು ಸಂಬಂಧ ಇದೆ. ನೀನು ಬೇರೆ, ನಾನು ಬೇರೆ ಅಲ್ಲ. ನೀನು ನಮ್ಮನ್ನು ಬಿಟ್ಟು ಇರಲಾರೆ. ನಾವಿಲ್ಲದೆ ನೀನಿಲ್ಲ, ನೀನಿಲ್ಲದೆ ನಾವಿಲ್ಲ. ನಮಕ್ಕೆ ಹಿಂಗೆ ನಮಗೆ ಇಲ್ಲಿ ಒಂದೊಂದು ನಿನ್ನೊಡನೆ ಸಂಬಂಧವಿಲ್ಲದೆ ಆ ಸಂಬಂಧವನ್ನು ನಾವೂ ತೆಗೆದುಹಾಕೋಕ್ಕಾಗುವುದಿಲ್ಲ, ನೀನು ತೆಗೆದುಹಾಕುವುದಕ್ಕಾಗುವುದಿಲ್ಲ. ಇದು ಕರುಳ ಬಳ್ಳಿಯ ಸಂಬಂಧ. ಒಬ್ಬ ಮಗ ಆದವನು
ತನ್ನ ತಂದೆ ಹತ್ರ ಇದು ಕೊಡು ಅಂತ ಯಾವ ರೀತಿ ಕೇಳ್ತಾನೆ? ನೀನು ಕೊಡಬೇಕಪ್ಪ ಅಂತ ಹೇಳ್ತಾನೆ. ಅಪ್ಪ ಕೊಡ್ತೀನಪ್ಪ ಅಂತಾನೆ. ಯಾವಾಗ? ಯಾತಕ್ಕೆ? ಸಂಬಂಧದ ಅರಿವಿರೋದ್ರಿಂದ. ಶಂಕರರು ಒಂದು ಕಥೆಯನ್ನು ಹೇಳ್ತಾರೆ. ರಾಜಕುಮಾರನಾಗಿ ತಾನು ರಾಜಕುಮಾರ ಅಂತ ತಿಳ್ಕೊಳ್ದೇನೆ ಚಿಕ್ಕ ವಯಸ್ಸಿನಲ್ಲೇ ಒಬ್ಬ ಬೇಡನ ಬಡಿಯಲ್ಲಿಯೇ ಬೆಳೆದಿರ್ತಕ್ಕಂಥವನಿಗೆ ಇವನು ರಾಜಕುಮಾರ ಅಂತ ಗೊತ್ತಾದ್ರೆ ಆವಾಗ ತಕ್ಷಣ ಹೋಗಿ ಅಪ್ಪನ ಹತ್ರ ಅಪ್ಪ ಅಂತಾನಲ್ಲ. ಆ ರೀತಿ ನಾವು ಏನನ್ನೋ ಮರ್ತಿರ್ತೀವಿ. ಆ ಸ್ಮೃತಿ ಯಾವಾಗ ಉಂಟಾಗುತ್ತೆ, ಅಭಿಜ್ಞಾನ ಯಾವಾಗ ಉಂಟಾಗುತ್ತೆ, ಸ್ಮರಣೆ ಯಾವಾಗ ಉಂಟಾಗುತ್ತೆ, ಸ್ವಲ್ಪ ಸ್ವಲ್ಪವಾಗಿ ಆವಾಗ ಅವನ ಹತ್ರ ನಾವು ಕೇಳ್ಕೋಬೇಕಾದ್ರೆ, ಕೊಡು, ನಿನ್ನ ಚಕ್ರ ಇರೋದು ಯಾತಕ್ಕೆ, ನಿನ್ನ ಶಂಖ ಇರೋದು ಯಾತಕ್ಕೆ, ಈ ಜಗತ್ತಿರೋದು ಯಾತಕ್ಕೆ, ಎಲ್ಲ ನನಗೇನೆ, ಕೊಡು ಕೊಡು, ಕೇಳುವ ಶಕ್ತಿ ಬರುತ್ತೆ. ಮತ್ತೆ ಯಾವಾಗ ಪ್ರೀತಿಯಿಂದ ಸಂಬಂಧವನ್ನು ಅರಿತು ಮಗನಾದವನು ತಂದೆಗೆ ಅನುಕೂಲನಾಗಿದ್ದು ಕೇಳ್ತಾನೋ, ತಂದೆ ಅದನ್ನೆಲ್ಲ ಮಾಡಿಕೊಡ್ತಾನೆ. ಅದಕ್ಕೆ ನಾವು ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಗುರುಸ್ತ್ವಮೇವ ಅಂತ ಹೇಳ್ತೀವಿ. ಆದರೆ ಇದನ್ನು ಅರಿಯಬೇಕು, ಅಂತರಂಗದಲ್ಲಿ ಅರಿತುಕೊಳ್ಳಬೇಕು. ಆದ್ದರಿಂದ ಭಗವಂತ, ನಿನ್ನೊಡನೆ ನಾವು ನೀನು ಕೊಟ್ಟಿರತಕ್ಕಂತಹ ಸಕಲ ಭೋಗ ಭಾಗ್ಯಗಳನ್ನು ಪಡೆದು ನಮ್ಮ ಜೀವನವನ್ನು ಸಾರ್ಥಕವನ್ನು ಮಾಡಿಕೊಳ್ತೀವಿ. ಮತ್ತು ನಮಗೆ ಅಜ್ಞಾನಿಗಳು ಅಜ್ಞರು ಅಂತ ಹೇಳಿ ನಮ್ಮನ್ನು ಕಡೆಗಣಿಸಬೇಡ. ನೀನು ನಮ್ಮಲ್ಲಿ ಬಂದು ಹುಟ್ಟಿದೀಯ. ಯಾತಕ್ಕೆ ಬಂದು ಹುಟ್ಟಿದೀಯ ಅಂದರೆ, ನಾವು ನಿನಗೆ ಬೇಕಾದವರಾದ್ದರಿಂದ ನೀನು ಬಂದಿದ್ದೀಯ. ನೀನು ಯಾವ ರೀತಿ ನನಗೆ ಬೇಕಾದವನಾಗಿ ಇಲ್ಲಿ ಅರಸಿ ಬಂದಿದ್ದೀಯೋ ಅದೇ ರೀತಿ ನಿನ್ನನ್ನು ನಾವು ಇಲ್ಲಿ ಅರಸಿ ಬಂದಿದ್ದೇವೆ. ಪರಾತ್ಪರ ವಸ್ತು ಒಂದು ಗೋಕುಲದಲ್ಲಿ ಬಂದಿರುವಾಗ ಗೋಕುಲದಲ್ಲೇ ಇರತಕ್ಕಂಥ ಹೆಂಗಳಿಯರಿಗೆ ಒಂದು ಸ್ವಲ್ಪ ನಂದಗೋಪನ ಮನೆಯ ಹತ್ರ ಹೋಗಿ ಅವನ್ನ ಎಬ್ಬಿಸೋಕ್ಕಾಗೋಲ್ವೇ? ಇದು ನಮ್ಮ ಪರಿಸ್ಥಿತಿ. ಭಾರತ ದೇಶದಲ್ಲಿ ಹುಟ್ಟಿ ಪರಾತ್ಪರ ವಸ್ತು ಅದರ ಜಗತ್ತಿನಲ್ಲಿ ಎಲ್ಲರೂ ಒಕ್ಕೊರಲಿನಿಂದ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕತೆ ಅನ್ನೋದು ಏನಿದೆ, ಜಗತ್ತಿನ ಆಳವಾದ ಅಧ್ಯಯನ, ಸೈನ್ಸ್ನಲ್ಲಿ ಹೇಳ್ತಾರೆ ಅಬ್ಸರ್ವರ್ ಅಂತಾರೆ. ದಿ ಸೈನ್ಸ್ ಈಸ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದಿ ಅಬ್ಸರ್ವ್ಡ್. ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿ ಅಬ್ಸರ್ವರ್. ಆದರೆ ಅದರ ಬಗ್ಗೆ ಕೂಲಂಕಷವಾಗಿ ಇದಮಿತ್ತಂ ಅಂತ ನೋಡಿ ಹೇಳಿರೋರು ಭಾರತ ದೇಶದಲ್ಲೇ. ಇವರಿಂದಲೇ ನಾವು ಏನಾದರೂ ತಿಳ್ಕೊಂಡಿದ್ರು. ಇದು ಜಗತ್ತಿನಲ್ಲಿ ಸರ್ವವಿದಿತವಾಗಿರತಕ್ಕಂತಹ ತತ್ವ. ಈಗ ಎಲ್ರಿಗೂ ಎಲ್ಲ ಗೊತ್ತಾಗುತ್ತೆ, ಯಾರು ಏನು ಮುಚ್ಚಿಡಬೇಕಾದಿಲ್ಲ. ಥ್ಯಾಂಕ್ಸ್ ಟು ಗೂಗಲ್. ನೋಡಿ, ಅವರೇ ಹೇಳ್ತಾರೆ. ಯಾವುದನ್ನು ನಾವು ವೆಸ್ಟರ್ನ್ ಫಿಲಾಸಫಿ ಅಂತೀವಿ, ಯಾವುದನ್ನು ಆ ತತ್ವ ಈ ತತ್ವ ಅಂತ ಹೇಳ್ತೀವಿ, ಎಲ್ಲಕ್ಕೂ ಯಾರೋ ಇಲ್ಲಿ ಬಂದಿದ್ರು, ಇಲ್ಲಿಂದ ನಮಗೆ ಸಿಕ್ತು ಅಂತ ಅದಕ್ಕೆ ಬೇಕಾದಷ್ಟು ಪುರಾವೆಗಳಿದೆ, ಚಾರಿತ್ರಿಕವಾದ ದಾಖಲೆಗಳಿವೆ. ಅಂತಹ ಸ್ಥಾನದಲ್ಲಿ ನಾವಿದ್ದು ನಮ್ಮ ಬೆಲೆಯನ್ನು ನಾವು ಅರಿತಿಲ್ಲವಲ್ಲ. ಇದನ್ನು 7ನೇ ಶತಮಾನದಲ್ಲೂ ಇದೇ ಮಾತು ಹೇಳ್ತಾ ಇದ್ರು, ಇಂದಿಗೂ ನಾವು ಇದೇ ಮಾತನ್ನು ಹೇಳ್ತಾ ಇದ್ವಿ. ನಮಕ್ಕಿಂಗೊಳಿಕ ಅರಿಯಾದ ಪಿಳ್ಳೆಗಳೋ, ನಾವು ಏನೂ ಗೊತ್ತಿಲ್ಲದೆ ಇರೋರು, ಅರಿಯದವರು, ಪಿಳ್ಳೆಗಳು. ಅನ್ಬಿನಾಲ್ ಏನೋ ನಿನ್ನ ಮೇಲೆ ಒಂದು ಪಾಶ ಇದೆ, ಒಂದು ಪ್ರೇಮ ಇದೆ. ನಾವು ಶ್ರದ್ಧೆಯನ್ನು ಬೆಳೆಸ್ಕೊಂಡು ಕೃಷ್ಣ ಅಂತ ಹೇಳ್ತಾ ಇದ್ದೀವಿ, ಅದೊಂದೇ ನಮಗೆ ಗೊತ್ತಿರೋದು. ಅನ್ಬಿನಾಲ್ ಆ ಒಂದು ಪ್ರೇಮ ಅನ್ನೋದೇನಿದೆ, ನಮ್ಮ ಮನಸ್ಸಿನಲ್ಲಿ ಒಂದು ಒಲವಿದೆ. ಈ ಒಲವಿನ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ನಾವು ಏನು ಬೈದಿದ್ರು, ಜರೆದಿದ್ರು, ನಿನ್ನನ್ನು ಅರ್ಥ ಮಾಡ್ಕೊಳ್ದೇನೆ ಇದ್ರು, ಭಗವದ್ಗೀತೆಯಲ್ಲಿ ಕೃಷ್ಣ ಈ ಮಾತನ್ನು ಹೇಳ್ತಾನೆ ಅರ್ಜುನನಿಗೆ, ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆಯ ಮಾಂ ಅಬುದ್ಧಯ. ಏನಪ್ಪ ಮಾಡೋದು, ಇಲ್ಲಿ ಹುಟ್ಟಿ ಬಂದೆ, ಆದರೆ ಸುತ್ತಲೂ ಇರತಕ್ಕಂಥ ಜನ ನಾನು ಯಾರೂ ಅಂತ ತಿಳ್ಕೊಂಡಿಲ್ಲ, ಏನು ಮಾಡಲಿ? ಅರ್ಜುನನೂ ಸಹ ಸಂದೇಹಪಟ್ಟ. ಅವನಿಗೆ ವಿಶ್ವರೂಪವನ್ನು ತೋರಿಸಿ ಆಮೇಲೆ ಅವನು ಮೆತ್ತಗಾದ. ಈ ಕಥೆಗಳೆಲ್ಲ ಎಲ್ಲ ಪುರಾಣಗಳಲ್ಲೂ ಇದೇನೇನೆ. ಅರ್ಜುನನ ಗರ್ವಭಂಗ, ಗರುಡನ ಗರ್ವಭಂಗ, ಇವನ ಗರ್ವಭಂಗ, ಇಂದ್ರನ ಗರ್ವಭಂಗ, ಬ್ರಹ್ಮನ ಗರ್ವಭಂಗ, ಎಲ್ಲ ಗರ್ವಭಂಗಗಳೇನೆ. ಅದೇ ಅಭಿಮಾನ. ಆ ಅಭಿಮಾನ ಶೂನ್ಯರಾಗಿ ನಾನೆಲ್ಲ ನೋಡ್ಕೊಳ್ತೀನಿ ಅನ್ನೋದನ್ನು ಬಿಟ್ಟು, ಇಲ್ಲ, ಅಂತರ್ಯಾಮಿಯಾಗಿರತಕ್ಕಂತಹ ಒಂದು ಸಕಲ ಜಗದ್ರಕ್ಷಕನಾದ ವಸ್ತು, ಅವನಲ್ಲಿ ನಾನು ತಲೆಬಾಗಿದರೆ ಶಿವಾಯ ನಮಃ ಅಂತ ಹೇಳಿದರೆ
ಕೃಷ್ಣಾಯ ನಮಃ ಅಂತ ಹೇಳಿದರೆ ಆತ ನನಗೆ ದಾರಿಯನ್ನು ತೋರಿಸ್ತಾನೆ. ನಾನು ನಿನ್ನನ್ನು ಇದನ್ನೇ ಬೇಡ್ಕೊಳ್ಳೋದು, ನಾವು ಏನೂ ಅರಿದೇ ಇದ್ದರೂ ಸಹ, ಸಾಮಾನ್ಯ ಪ್ರಜೆಗಳಾಗಿದ್ದರೂ ಸಹ, ನಮ್ಮಲ್ಲಿ ಯಾವುದೇ ಸಾಧನ ಸಂಪತ್ತಿ ಇಲ್ಲದೇ ಇದ್ದರೂ ಸಹ, ನಾವು ನಿನ್ನನ್ನು ಸ್ತುತಿಸೋದಿರಲಿ, ನಾವು ನಿನ್ನ ಹತ್ರ ಏನೋ ಒಂದು ಅಲ್ಪವಾದ ಮಾತನ್ನು ಆಡಿದ್ದರೂ ಸಹ, ನಿನಗೆ ನೋವನ್ನು ಉಂಟು ಮಾಡಿದ್ದರೂ ಸಹ, ಶಿರುಪೇರ್ ಎഴുತ್ತೇನವ ಶೀರಿಯರುಳಾದೆ, ನೀನು ಕೋಪಿಸ್ಕೋಬೇಡ, ಇರೇವಾ ಸ್ವಾಮಿ ನೀ ತಾರಾಯಿ ಪರೈ. ನಮಗೆ ಬೇಕಾದ್ದನ್ನು, ಬೇಕಾದ ಸಾಧನ ಸಂಪತ್ತಿಯನ್ನು, ನಮ್ಮ ಜನ್ಮ ಸುಗಮವಾಗಬೇಕಾದರೆ, ನಮ್ಮ ಅಸ್ತಿತ್ವ ಸಾರ್ಥಕವಾಗಬೇಕಾದರೆ ಏನು ನೀನು ಕೊಟ್ಟು ಸಲಹಬೇಕೋ ಅದನ್ನು ಕೊಟ್ಟು ಸಲಹು ತಂದೆ. ಯಾರಾದರೂ ನಮ್ಮನ್ನು ಕೇಳಿದ್ರೆ ನಿನಗೇನು ಬೇಕು ಅಂತ, ಭಗವಂತ ನನಗೇನು ಬೇಕು ಅಂತ ಕೇಳೋದು ಗೊತ್ತಿರೋಲ್ಲ. ಅದಕ್ಕೆ ಆಂಡಾಳು ಹೇಳೋದೇನು ಅಂದರೆ, ನಮಗೇನೋ ಗೊತ್ತಿಲ್ಲ, ಏನು ಬೇಕು ಅಂತಲೂ ಗೊತ್ತಿಲ್ಲ, ನೀನೇ ಸಲಹೆ ಬೇಕಪ್ಪ, ನನಗೇನು ಬೇಕು ಅಂತ ತಿಳಿಸ್ಕೊಟ್ಟು ನಾನು ಯಾವ ಮಟ್ಟದಲ್ಲಿದ್ದೀನಿ, ಎಲ್ಲಿದ್ದೀನಿ, ಅಲ್ಲಿಂದ ನಾನು ಮುಂದಕ್ಕೆ ಮೇಲಕ್ಕೆ ಏಳಬೇಕು. ನನಗೆ ಅದು ಗೊತ್ತಿದೆ ಇದು ಗೊತ್ತಿದೆ ಅಂತ ಅಲ್ಲ, ಅಲ್ಲಿಂದ ಮುಂದಕ್ಕೆ ಅಂತ ಅಲ್ಲ, ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿ ನನಗೆ ನೀನು ಯಾವುದು ನನಗೆ ತಕ್ಕದ್ದೋ, ಯಾವುದನ್ನು ನಾನು ದಕ್ಕಿಸಿಕೊಳ್ಳಬಲ್ಲೆನೋ ಅದನ್ನು ಕೊಟ್ಟು ಸಲಹು ತಂದೆ. ಇನ್ನು ಕಡೆಯ 2 ಪಾಶುರಗಳು. ಈ ಸಾಮಾನ್ಯವಾಗಿ 2 ಪಾಶುರಗಳನ್ನು ಸಂಪ್ರದಾಯ ತಿಳಿದ ಶ್ರೀವೈಷ್ಣವರ ಮನೆಯಲ್ಲಿ ಪ್ರತಿನಿತ್ಯವೂ ಸಹ ಭಗವಂತನಿಗೆ ಆರತಿ ಮಾಡುವಾಗ ಈ 2 ಮಂತ್ರಗಳನ್ನು ಹೇಳ್ತಾರೆ, ಪಾಶುರಗಳನ್ನು ಹೇಳ್ತಾರೆ. சித்தம் சிறுகாலே வந்துன்னெச்சே வித்துன் பொத்தாமர ஹெடியே போத்தும் பொருள் கேளாய் பெத்தம்மை துண்ணங்குலத்தில் பிறந்து நீ குத்தேவல்யங்களைக் கொள்ளாமல் போகாது இத்தெப்பரகழ்வான் அன்றகான் கோவிந்தா எத்தைக்கும் ஏழேழ் பிறவிக்கும் உந்தன்னோடுத்தோமேயாவோம் புனக்கே நாமாள் செய்வோம் மத்தனம் காமங்கள் மாத்து ஏலோரெம்பாவாய். ಭಗವಂತ ಚಿತ್ತಂ ಶಿರುಹಾಲೆ, ಬೆಳ್ಳಂ ಬೆಳಗ್ಗೆ ಬಂದು ಉನ್ನೈ ಸೇವಿತ್ತೆ, ನಿನ್ನನ್ನು ಸೇವಿಸಿ. ಯಾತಕ್ಕೆ ನಾವು ಬಂದ್ವಿ, ಯಾತಕ್ಕೋಸ್ಕರ ಇಷ್ಟು ಬೇಗ ಬಂದ್ವಿ, ಇದಕ್ಕೆಲ್ಲ ಅಪಾರವಾದ ಅರ್ಥ ಇರುತ್ತೆ. ಚಿತ್ತಂ ಅಂದ್ರೇನು, ಶಿರುಕಾಲೆ ಎಂದೇನು, ಚಿತ್ತಂ ಶಿರುಕಾಲೆ ಎಂದೇನು, ಆ ಕಾಲತತ್ವದ ಅರ್ಥ ಇದೇನು, ಅದನ್ನೆಲ್ಲ ಉಪನಿಷತ್ ಪ್ರಸ್ಥಾನದ ರೀತಿಯಲ್ಲಿ ಅರ್ಥವನ್ನು ಹೇಳ್ತಾರೆ. ಆದರೆ ಸಾಮಾನ್ಯವಾದ ಸಂದೇಶವನ್ನು ನಾನು ಕೊಡ್ತೀನಿ. ನಿನ್ನನ್ನು ಸೇವಿಸಿ ಉನ್ ಪೊತ್ತಾಮರೆ ಅಡಿಹಳಿಯೇ, ನಿನ್ನ ಕೆಂದಾವರೆಗಳ ಅಡಿಗಳನ್ನು ನಾವು ನಮಿಸಿ ಆ ಮಂಗಳವನ್ನು ಹಾಡ್ತಾ ಇದ್ದೀವಲ್ಲ ನಾವು. ಇದರ ಒಂದು ಉದ್ದೇಶ ಏನಂತಂದರೆ, ಪೊರುಳು ಕೇಳಾಯ್, ಇದರ ಅರ್ಥ ಸ್ವಲ್ಪ ನೀನು ಮನಸ್ಸು ಕೊಟ್ಟು ನನಗೋಸ್ಕರ ಕೇಳ್ತೀಯ. ನಿನಗೆ ಜಗತ್ತನ್ನೆಲ್ಲ ರಕ್ಷಿಸತಕ್ಕಂತಹ ಅಪಾರವಾಗಿರತಕ್ಕಂತಹ ಜವಾಬ್ದಾರಿ ಇದೆ. ಆದರೆ ಈಗ ನಮ್ಮ ಮಾತು ಸ್ವಲ್ಪ ಕೇಳ್ತೀಯ, ನನಗೆ ಸ್ವಲ್ಪ ಕಟಾಕ್ಷಿಸ್ತೀಯ. ನೀನು ಮನಸ್ಸು ಕೊಟ್ಟರೆ ಆವಾಗ ನಾನು ಏನೇನನ್ನ ಪಡೆಯಬಹುದು ನಿನ್ನ ಕಟಾಕ್ಷದಿಂದ. ಪೆತ್ತಮ್ಮೈ ತುಣ್ಣಂ ಕುಲത്തിൽ ಪಿರಂದು, ಈ ದನಗಳನ್ನು ಕಾಯ್ಕೊಂಡು ದನ ಕಾಯುವ ಈ ಕೆಲಸದಲ್ಲಿ, ಈ ಕುಲದಲ್ಲಿ ನಾವು ಹುಟ್ಟಿ ನಮಗೆ ಯಾವುದೇ ವಿಧವಾದ ಬಹಳ ಜೀವನದ ಸಾರ್ಥಕ್ಯ ಎನ್ನುವ ದೊಡ್ಡ ದೊಡ್ಡ ಉದ್ದೇಶಗಳನ್ನು ನಾವು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀ ಕುತ್ತೇವಲ್ ಎಂಗಳೆ ಕೊಳ್ಳಾಮಲ್ ಪೋಹಾದು, ಈ ಜಗತ್ತನ್ನು ನಡೆಸುವ ಕಾರ್ಯದಲ್ಲಿ ನಿನ್ನ ಹೊಣೆಗಾರಿಕೆ ಏನಿದೆ, ನೀನು ಯಾವುದೋ ರೀತಿಯಲ್ಲಿ ನೀನು ನಡೆಸ್ಕೊಂಡು ಹೋಗ್ತಾ ಇದೆಯಲ್ಲ, ಅದಕ್ಕೆ ಒಂದು ಯಾವುದಾದರೂ ಸಣ್ಣ ಕೆಲಸ ನಮ್ಮ ಹತ್ರ ಮಾಡಿಸ್ಕೊ. ಕುತ್ತೇವಲ್ ಅಂದರೆ ಸಣ್ಣ ಕೆಲಸ, ಸಣ್ಣ ಕೈಂಕರ್ಯ. ಈ ರಾಮಾಯಣದಲ್ಲಿ ಹೇಳ್ತಾರೆ, ರಾಮನ ಹಿಂದೆ ಲಕ್ಷ್ಮಣ ಹೊರಟೋದ. ಲಕ್ಷ್ಮಣ ರಾಮನನ್ನು ಬಿಟ್ಟು ಹೋಗೋದೇ ಇಲ್ಲ ಅಂತ ಅವನ ಸರ್ವಸ್ವ ಕೆಲಸವನ್ನು ಮಾಡಿಕೊಟ್ಟ. ಅವನು ದೊಡ್ಡವನಾದ.
ಭರತ ನಾನು ಅವನ ಹಿಂದೆ ಹೋಗ್ತೀನಿ ಅಂತ ಬಂದ. ರಾಮ ಬೇಡಪ್ಪ, ಎಲ್ಲರೂ ಹೀಗೆ ನನ್ನ ಹಿಂದೆ ಬಂದರೆ ಅಲ್ಲಿ ರಾಜ್ಯ ನೋಡ್ಕೊಳ್ಳೋರು ಯಾರು? ನನ್ನ ಕೆಲಸ ನೀನು ಮಾಡಬೇಕು. ನೀನು ಅಲ್ಲಿ ರಾಜ್ಯ ನೋಡ್ಕೊಂತು ಅಂತ ಹೇಳಿದ್ರೆ ನಾನು ಇಲ್ಲಿ ಋಷಿಮುನಿಗಳಿಗೆ ಸಹಾಯವನ್ನು ಮಾಡಬಹುದು, ಅರ್ಥ ಮಾಡ್ಕೋ ಅಂತ ಹೇಳಿದಾಗ ಸಂತೋಷವಾಗಿ ಅರ್ಥ ಮಾಡಿಕೊಂಡು ಸರಿ ಅಂತ ಹೇಳಿ ಅವನು ಲಕ್ಷ್ಮಣ ರಾಮನ ಹಿಂದೆ ಹೋದರು. ಭರತ ರಾಮನ ಕೆಲಸವನ್ನು ಮಾಡೋದಕ್ಕೋಸ್ಕರ ಅಯೋಧ್ಯೆಯಲ್ಲಿ ನಿಂತ. ಶತ್ರುಘ್ನ ರಾಮನ ಹತ್ರಕ್ಕೆ ಬರಲೇ ಇಲ್ಲ. ಲಕ್ಷ್ಮಣನ ಗೊಡವೆ ಬೇಡ ಅಂತಂದ. ಪಾಪ ಇಲ್ಲಿ ಭರತ ಕೆಲಸ ಮಾಡ್ತಾ ಇದ್ದಾನಲ್ಲ, ಅವನಿಗೆ ಸಹಾಯಕ್ಕೆ ನಾನು ಇರ್ತೀನಿ ಅಂತಂದ. ಯಾರು ದೊಡ್ಡವರು? ಯಾರು ಪರಮೇಶ್ವರನೋ ಮುಖ್ಯನಾದವನೋ ಅಧಿಕಾರಿಯೋ ಅವನ ಹಿಂದೆಯೇ ಎಲ್ಲರೂ ಇದ್ದರೆ ಜಗತ್ತು ನಡೆಯುತ್ತೆಯೇ? ನಡೆಯೋಲ್ಲ. ಜಗತ್ತು ವಿಸ್ತಾರವಾಗಿರ್ತಕ್ಕಂಥದ್ದು. ಜಗತ್ತಿನಲ್ಲಿ ಯಾರ್ಯಾರಿಗೆ ಏನೇನು ಕೆಲಸ ಕೊಡಬೇಕೋ ಆಯಾ ಕೆಲಸಗಳನ್ನು ಕೊಟ್ಟು ಅವನು ಇಟ್ಟಿರ್ತಾನೆ. ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ನನಗೇನು ಕೆಲಸ ಕೊಟ್ಟಿದೀಯಾ ಅದು ನಿನ್ನ ಕೆಲಸವಾಗಲಿ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ನಾನು ಏನು ಮಾಡ್ತೀನಿ ಎಲ್ಲವೂ ನಿನ್ನ ಒಂದು ಆರಾಧನೆ ಅಂತ ಮಾಡ್ತೀವಿ. ನಾವು ನಮ್ಮ ದೃಷ್ಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಏನಾಗುತ್ತೆ, ಪರಮೇಶ್ವರ ಪ್ರೀತ್ಯರ್ಥಂ ಅಂತಾನೆ ನಾವು ಮಾಡೋದು. ಯಾವುದೇ ಒಂದು ಸಂಕಲ್ಪವನ್ನು ಮಾಡಿದ್ರೂ ಸಹ ನಾವು ಶಾಸ್ತ್ರಗಳು ಬಂದು ಏನು ಹೇಳ್ಕೊಡ್ತಾರೆ, ನಮ್ಮ ಮನೆಯಲ್ಲಿ ನಮ್ಮ ಮಗುಗೆ ಒಂದು ನಾಮಕರಣ ಆಗಬೇಕು, ನಾವು ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳ್ತೀವಿ. ಅಲ್ಲಿಗೇನಾಯಿತು, ಈ ನನ್ನ ವೈಯಕ್ತಿಕವಾಗಿರತಕ್ಕಂತಹ ಜೀವನ ಅನ್ನೋದೇನೂ ಇಲ್ಲ. ಇದು ಎಲ್ಲರ ಜೀವನ, ಸಮೂಹ, ಸಮಾಜ, ಪ್ರಪಂಚ, ವಿಶ್ವ ನಡೀತಾ ಇದೆ. ಅವರವ್ರ ಕೆಲಸ ಇರುತ್ತೆ. ಭಗವಂತ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿನ್ನ ಕೆಲಸವಾಗಲಿ. ಮತ್ತೆ ಈ ನಮ್ಮ ಕಾಮಂಗಳ್ ಮಾತು ನಾವೇನು ಮಾಡ್ತೀವಿ, ಅಲ್ಪವಾದ ಒಂದು ನಮ್ಮ ಚಿಂತನೆಯಿಂದ ನಾವೇನು ಮಾಡ್ತೀವಿ, ನಿನ್ನ ಮನಸ್ಸಿನಲ್ಲಿ ನೀನು ನನ್ನನ್ನು ಯಾತಕ್ಕೆ ಹುಟ್ಟಿಸಿದೆ ಅನ್ನೋದನ್ನು ಮರೆತು ನಿನ್ನ ಕೆಲಸ ಮಾಡಿಕೊಡದೇನೆ ನಾವು ಅಲ್ಪವಾದ ಯಾವುದೋ ಸಣ್ಣ ಸಣ್ಣ ಆಸೆಗಳಿಗೆ ಬಲಿ ಬಿದ್ದು ನಮ್ಮ ಕಾಮಂಗಳ್, ನಮ್ಮ ವೈಯಕ್ತಿಕವಾಗಿರತಕ್ಕಂತಹ ಒಂದು ಆಸೆ ಇರುತ್ತಲ್ಲ, ಸ್ವಾರ್ಥಪರವಾಗಿರತಕ್ಕಂತಹ ನಮ್ಮ ಆಸೆ, ಅದರಿಂದ ನಿನ್ನ ಕೆಲಸಕ್ಕೆ ಅಡ್ಡಿ ಆಗೋ ಹಾಗೆ ಆಗದೇನೆ ನಮ್ಮ ಸ್ವಾರ್ಥ ಚಿಂತನೆಯನ್ನು ಕಡಿಮೆ ಮಾಡಿ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಜಗದ್ಹಿತ ಕಾರ್ಯದಲ್ಲಿ ತೊಡಗಿರತಕ್ಕಂತಹ ನಿನಗೆ ಯತ್ಕಿಂಚಿತ್ ಕುತ್ತೇವಲ್ ಅಂತಾರೆ. ಕುಚ್ಚು ಅಂದರೆ ಚಿಕ್ಕ, ಏವಲ್ ಅಂದರೆ ಬಾಯಲ್ಲಿ ಸ್ವಲ್ಪ ಕೆಲಸ ಮಾಡು ಅಂತ ಹೇಳಿ ಕರೆದು ಕೆಲಸ ಮಾಡಿಸ್ಕೊಳ್ಳೋದು. ಭಗವಂತ ನನ್ನ ಹತ್ರ ಇದನ್ನು ತೆಗೆದು ಅಲ್ಲಿಡು ಅಂತ ಹೇಳಿಬಿಡು, ಸಾಕು, ನನ್ನ ಜೀವನ ಸಾರ್ಥಕ. ಇದಾದ ಮೇಲೆ ಕಡೆಯ ಪಾಸುರ. வங்கக்கடல் கடைந்த மாதவனை கேசவனை திங்கள் திருமுகத்துச் செய்டையார் சென்னிறைஞ்சி அங்கப்பரகொண்ட வார்த்தை அணுபுதுவை பைங்கமல தண்டறியல் பட்டரபிரான் கோது சொன்னா சங்கத் தமிழ் மாலை 30 தப்பாமை இங்கிப்பரிசுரைப்பார் ஈரண்டு மல்வரைத்தோள் சங்கன் திருமுகத்துச் செல்வத் திருமாலால் எங்கும் திருவருள் பெத்து இன்புருவர் ಎಂಬಾವಾಯ್. ಭಗವಂತನ ಹತ್ತಿರದಲ್ಲಿ ಈ ಜನ್ಮದಲ್ಲಿ ಈ ಕ್ಷಣದಲ್ಲಿ ನಾನು ಏನನ್ನು ಕೇಳ್ಕೊಳ್ತಾ ಇದ್ದೀನಿ, ಇದು ನನಗೆ ಯಾವದಾತ್ಮಭಾವಿಯಾಗಬೇಕು. ಯಾವದಾತ್ಮಭಾವಿ ಅಂದರೆ ನಾನು ಎಲ್ಲಿಯವರೆಗೆ ಇರ್ತೀನೋ ಅಲ್ಲಿಯವರೆಗೆ ನನಗೆ ನೀನು ಈ ವರವನ್ನು ಕೊಡಬೇಕು. ನಾನು ಇರುವುದು ಅಂದ್ರೇನು, ಅಸ್ತಿತ್ವ ಅಂದರೆ ಆತ್ಮದ ಅಸ್ತಿತ್ವ ಏನು? ಗೀತೆಯಲ್ಲಿ ಹೇಳೋದು ಆತ್ಮ ಶಾಶ್ವತ. ಆದರೆ ನಮ್ಮ ಕೆಲಸಗಳು ಬೇರೆ ಬೇರೆ ಆಗುತ್ತೆ, ನಮ್ಮ ಸ್ಥಾನಗಳು ಬೇರೆ ಬೇರೆ ಆಗುತ್ತೆ, ನಮಗೆ ಶರೀರಗಳನ್ನು ಬೇರೆ ಬೇರೆ ಕೊಡ್ತಾನೆ. ಎಷ್ಟೋ ಶರೀರಗಳಾಯಿತು, ಇನ್ನೆಷ್ಟೋ ಶರೀರಗಳಾಗುತ್ತೆ. ಇದು ನಮ್ಮ ಆಸ್ತಿಕತೆ. ಇದು ನಮ್ಮ ಎಲ್ಲ ಗ್ರಂಥಗಳಲ್ಲೂ ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ಅವನು ಮೊದಲಲ್ಲೇ ಹೇಳ್ತಾನೆ, ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋದು, ಏನೋ ಆಗ್ಬಿಡುತ್ತೆ ಎಂದಾಗ, ಏನಾಗೋಲ್ಲ, ಶಾಶ್ವತವಾಗಿರ್ತಕ್ಕಂತಹ ಸತ್ಯ ನನಗೆ ಗೊತ್ತು. ನೀನು ಇವತ್ತಿನ ಯಾವುದೋ ಈ ಕ್ಷಣದಲ್ಲಿ ಯಾವುದೋ ಒಂದು ಕ್ಷಣಿಕವಾದ ದೌರ್ಬಲ್ಯದಿಂದ ನೀನು ಈ ವಿಶ್ವಾತ್ಮನ ಕೆಲಸವನ್ನು ಮಾಡೋದಕ್ಕೆ ಹಿಂಜರಿತಾ ಇದೆಯಾ?
ನ ತ್ವಂ ವೇತ್ಥ ಪರಂತಪ, ನಿನಗೆ ಗೊತ್ತಿಲ್ಲಪ್ಪ. ತಾನ್ಯಹಂ ವೇದ ಸರ್ವಾಣಿ, ನಾನು ಎಲ್ಲವನ್ನೂ ಬರ್ತಿದ್ದೀನಿ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ, ಇವರೆಲ್ಲರ ಯಾರೂ ಇರಲಿಲ್ಲ ಅಂತ ಅಲ್ಲ, ಅಥವಾ ಮುಂದೆ ಇರೋದಿಲ್ಲ ಅಂತ ಅಲ್ಲ, ನಾನು ನೀನು ಇರಲಿಲ್ಲ ಅಂತ ಅಲ್ಲ, ನಾನು ನೀನು ಮುಂದೆ ಇರೋದಿಲ್ಲ ಅಂತ ಅಲ್ಲ, ಎಂದೆಂದಿಗೂ ಇರತಕ್ಕಂಥವ್ರು ನಾವು. ಆದರೆ ಬೇರೆ ಬೇರೆಯವರ ಕೆಲಸ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಆಗಿರುತ್ತೆ. ಸೂರ್ಯನ ಕೆಲಸ ಸೂರ್ಯ ಮಾಡ್ತಾ ಇರಬೇಕು, ಚಂದ್ರನ ಕೆಲಸ ಚಂದ್ರ ಮಾಡ್ತಾ ಇರಬೇಕು, ಗ್ರಹಗಳ ಕೆಲಸ ಗ್ರಹಗಳು ಮಾಡ್ತಾ ಇರಬೇಕು. ಆ ಒಂದೊಂದು ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿ ಎಲ್ಲ ಕಾಲದಲ್ಲಿಯೂ ಸಹ ಎಲ್ಲರ ಹತ್ತಿರವನ್ನು ಕೆಲಸ ಮಾಡಿಕೊಂಡು ಜೀವ ವಿಕಾಸಕ್ಕೋಸ್ಕರ ಜಗತ್ತು ಮುಂದುವರಿತಾ ಇರುತ್ತೆ. ಅದಕ್ಕೆ ಜಗತ್ತಂತ ಹೆಸರು, ಮುಂದುವರಿತಾ ಇರೋದು ಅಂತ ಜಗತ್ತಂದ್ರೆ. ಇದರಲ್ಲಿ ಒಬ್ಬೊಬ್ಬರು ಪಾಲು ಒಂದಿರುತ್ತೆ, ಆ ಪಾಲನ್ನು ಅರಿತುಕೊಳ್ಳಬೇಕು. ಕೇವಲ ವೈಯಕ್ತಿಕವಾಗಿರತಕ್ಕಂತಹ ತನ್ನ ಕುಟುಂಬ ತನ್ನ ಜೀವನದಲ್ಲಿ ತನ್ನನ್ನು ತಾನು ಮರೆತುಕೊಳ್ಳದೆ, ಈ ವಿಶ್ವ ಕುಟುಂಬದಲ್ಲಿ ನನಗೆ ಒಂದು ಕೆಲಸ ಇದೆ, ಸ್ಥಾನ ಇದೆ ಅಂತ ಅರಿತುಕೊಂಡು ನಾನು ಇದರಲ್ಲಿ ಒಂದಾಗಬೇಕು. ಮತ್ತು ಈ ನಾನು ಅನ್ನುವಾಗ ನನ್ನ ಚಿಂತನೆ, ನನ್ನ ಸ್ವರೂಪದ ಚಿಂತನೆ, ನನ್ನ ಅನಿಸಿಕೆ, ನನ್ನ ತಿಳುವಳಿಕೆ, ನನ್ನ ಅರಿವು ಏನೆಂದರೆ, ಈ ಕಾಲದಲ್ಲಿ ಇಲ್ಲಿ ಗೋಪಿಕೆಯಾಗಿ ನಿನ್ನನ್ನು ಕೇಳೋದಲ್ಲ, ಹಿಂದೆ ನಾನು ಏನಾಗಿದ್ನೋ ಮುಂದೆ ಏನಾಗ್ತೀನೋ, ಎಲ್ಲ ಕಾಲದಲ್ಲಿಯೂ ಎತ್ತೈಕ್ಕುಂ ಎಂದೆಂದಿಗೂ, ಏಳೇಳು ಪಿರವಿಕ್ಕುಂ ಏಳೇಳು ಜನ್ಮಗಳಿಗೂ, ಒಂದನ್ನೋಡು ನಿನ್ನ ಜೊತೆಯಲ್ಲಿಯೇ, ಉತ್ತೋಮೆ ಯಾವೋಂ ಸೇರಿರುವಾಗ ಇರಬೇಕು, ನಿನ್ನ ಕೆಲಸ ಮಾಡಿಕೊಡ್ಬೇಕು. ಇಲ್ಲಿ ಪ್ರಾರ್ಥನೆ ನನಗೆ ಮುಕ್ತಿಯನ್ನು ಕೊಡುವ ಪ್ರಾರ್ಥನೆನೇ ಇಲ್ಲ. ಇಲ್ಲಿ ಇಡೀ ಶ್ರೀರಾಮಾಯಣದಲ್ಲಿ ಎಲ್ಲಿ ಬೇಕಾದರೂ ಹುಡುಕಿ ನನಗೆ ಮುಕ್ತಿ ಬೇಕೋ ಮೋಕ್ಷ ಬೇಕೋ ಸುಮ್ಮನೆ ಎಲ್ಲೋ ಹೋಗಿ ಕೂತ್ಕೋಬೇಕು ಅಂತ ಎಲ್ಲೂ ಇಲ್ಲ. ನೋಡ್ಬೋದು, ರಿಸರ್ಚ್ ಮಾಡಿ ನೋಡಿ. ಜಗತ್ತು ನಡೀತಾ ಇದೆ. ಜಗತ್ತು ನಡೆಯೋಕೆ ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ, ನಿನಗೂ ಇದೇ ಅಪ್ಪ ಅಪ್ಲೈ ಆಗುತ್ತೆ ಅಂತಾರೆ. ಏವಂ ತ್ವಯಿ ಅಂದರೆ ನಿನಗೂ ಇದೇನೇನೆ, ಅವ್ರಿಗೆ ಮಾತ್ರ ಒಂದು ನನಗೆ ಮಾತ್ರ ಒಂದು ಅಲ್ಲ. ನ ಅನ್ಯಥಾ ಅಸ್ತಿ, ಬೇರೆ ದಾರಿ ಇಲ್ಲ. ನ ಕರ್ಮ ಲಿಪ್ಯತೆ ನರೇ, ಕರ್ಮ ಕೆಟ್ಟದು ಅಂತ ಹೇಳಬೇಡಿ. ಕರ್ಮ ಯಾವಾಗ ಕೆಟ್ಟದಾಗುತ್ತೆ ಅಂದರೆ ಸ್ವಾರ್ಥಕ್ಕೆ ಬೆಳೆಸ್ಕೊಂಡಾಗ. ಭಗವಂತ ಕೊಟ್ಟಿರತಕ್ಕಂತಹ ಕರ್ಣಕಳೆಬರಗಳನ್ನು ಸ್ವಾರ್ಥಕ್ಕೆ ಬೆಳೆಸಿಕೊಂಡ್ರೆ ಕರ್ಮದ ಕಗ್ಗಂಟು ಇನ್ನು ಕೆಟ್ಟದಾಗುತ್ತೆ, ಬೆಳೀತಾ ಹೋಗುತ್ತೆ, ಇನ್ನೂ ಕಗ್ಗಂಟಾಗುತ್ತೆ. ಆದರೆ ಮಾಡತಕ್ಕಂತಹದ್ದನ್ನು ಭಗವಂತನಿಗೆ ಅರ್ಪಿಸಿ, ಇದಕ್ಕೋಸ್ಕರ ನಮ್ಮ ಎಲ್ಲ ಇದರಲ್ಲೂ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಿ. ಯಾತಕ್ಕೆ ಹೇಳ್ತೀವಿ? ಇದೆಲ್ಲ ಯಾಕೆ ನಮ್ಮ ದೊಡ್ಡವರು ಯಾಕೆ ಮಾಡಿಟ್ಟಿದ್ದಾರೆ, ಅದರ ಅರ್ಥ ತಿಳ್ಕೋಬೇಕಲ್ವೇ. ಕಾಯೇನ ನನ್ನ ಶರೀರದಿಂದ, ವಾಚ ಮನಸ್ಸಿನಿಂದ, ಮನಸ ಮನಸ್ಸಿನಿಂದ ಮನಃಪೂರ್ವಕವಾಗಿ, ಕ್ರಿಯೈವ ನನ್ನ ಕ್ರಿಯೆಗಳಿಂದ, ಬುದ್ಧಿಯ ಬೌದ್ಧಿಕವಾಗಿ. ಅದೇ ಉಪಯೋಗಿಸೋದೇ ಇಲ್ಲ ನಾವು, ಬರೀ ಸುಳ್ಳು ಹೇಳ್ತಾ ಇದ್ದೀವಿ ಅಷ್ಟೇ. ಬುದ್ಧಿಯಲ್ಲೂ ಉಪಯೋಗಿಸ್ತೀವಿ ನಾವು, ಏನೋ ಹೇಳಿದ್ರು ಏನೋ ಮಾಡಿದ್ರೆ ಅಷ್ಟೇ. ಅದರಲ್ಲೂ ಸುಳ್ಳು ರಿಪೋರ್ಟು. ನಾವು ಆತ್ಮ ಎಲ್ಲಿ, ಅದ್ರ ಬಗ್ಗೆ ನಮಗೆ ಚಿಂತನೆನೇ ಇಲ್ಲ. ನಮಗೆ ಗೊತ್ತಿರೋರು ಹೊಟ್ಟೆ ಒಂದೇ. ಪ್ರಕೃತೇ ಸ್ವಭಾವ, ಅದು ನನ್ನ ಪ್ರಕೃತಿಯ ಸ್ವಭಾವದಿಂದ ಅದೆಲ್ಲ ನಾನು ಅಷ್ಟೇ ಎಲ್ಲಿ ಯೋಚನೆ ಮಾಡ್ತೀನಿ. ನಾನು ಪ್ರಕೃತಿ ಎಲ್ಲಿ ಯೋಚನೆ ಮಾಡ್ತೇನೆ? ಪ್ರಕೃತಿ ಅಂತ ಒಂದು ಇದೆ ಅಂತಾನೆ ಚಿಂತನೆ ಇಲ್ವಲ್ಲ. ಕರೋಮಿ ಯದ್ಯತ್, ನನ್ನ ಕೈಲಿ ಏನೋ ಕೆಲಸ ಮಾಡಿಸ್ತಾ ಇದೆಯೋ ಈ ಪ್ರಕೃತಿ, ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ, ಅವನಿಗೆ ಸಮರ್ಪಣೆ. ಅಲ್ಲಿಗೆ ನಿರ್ಲಿಪ್ತತೆ ಬರುತ್ತೆ. ನಾನು ಮಾಡಿದೆ ಅದರಿಂದ ಈ ಥರ ಆಯಿತು ಅಂತ ಹೇಳಿ ಆ ಬೇಗುದಿ ಹೋಗುತ್ತೆ. ಇದರಲ್ಲಿ ಏನೋ ಅರ್ಥ ಇದೆ, ಜಗತ್ತಿನಲ್ಲಿ ಒಂದು ಅರ್ಥ ಇದೆ. ನನ್ನನ್ನು ಇಲ್ಲಿಟ್ಟರೆ ಅದಕ್ಕೊಂದು ಅರ್ಥ ಇದೆ. ಏನೋ ಒಂದು ಋಣ ತೀರಿಸ್ಕೊಳ್ಬೇಕು, ನಾನಿಲ್ಲಿ ಬಂದಿದ್ದೀನಿ, ಋಣ ತೀರಿಸ್ಕೊಂಡ್ಬಿಡ್ತೀನಿ. ಈ ಕಷ್ಟ ಬಂತ, ಆ ಕಷ್ಟ ಅನುಭವಿಸ್ಬಿಡ್ತೀನಿ. ನಾವೇನು ಮಾಡ್ತೀವಿ? ಆ ಕಷ್ಟ ಬೇಡ, ನಮಗೆ ಸುಖ ಬೇಕು. ಆ ಸುಖ ಹುಡ್ಕೊಂಡೋಗಿ ಇನ್ನೊಂದು ಸುಖ, ಇನ್ನೊಂದು ಸುಖ, ಇನ್ನೇನೋ ಇನ್ನೊಂದು ಕೆರಿತಾನೆ ಇರ್ತೀವಿ. ಈ ಹುಣ್ಣೆ ಹೋಗ್ಬಿಟ್ರೆ ಕೆರ್ತಾನೆ ಇರೋಲ್ಲ. ಆದರೆ ನಮಗೆ ಹುಣ್ಣು ಬೇಕು. ಯಾಕೆಂದರೆ ಕೆರೆದ್ರೆ ಸಂತೋಷ ಆಗುತ್ತೆ. ಅಪ್ಪ ಹುಣ್ಣೆ ಬೇಡಪ್ಪ, ಹುಣ್ಣೆ ಇಲ್ಲದೆ ಹೋದರೆ ಆವಾಗ ಏನಾಗುತ್ತೆ, ಒಂದು ಸೌಖ್ಯ ಇರುತ್ತಲ್ಲ, ಅದು ನಿಜವಾದ ಸೌಖ್ಯ ಅಪ್ಪ ಅಂತ ಹೇಳಿದ್ರೆ ಅದು ನಮ್ಗೆ ಅರ್ಥ ಆಗಲ್ಲ. ಇದನ್ನು
ಮಹಾಭಾರತದಲ್ಲಿ ವ್ಯಾಸರು ಇದನ್ನು ಹೇಳ್ತಾರೆ. ಈ ಥರ ಪರಿಸ್ಥಿತಿ ಇದೆ ಮನುಷ್ಯರ ಪರಿಸ್ಥಿತಿ ಅಂತ. ಆದ್ದರಿಂದ ಇದು ಒಂದು ಫಲಶ್ರುತಿಯ ಮಾತಿದು. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡುವಾಗಲೇನೆ ಮಧು ಕೈಟಭರ ಸಂಹಾರ ಆಯಿತು. ಅದನ್ನು ಓದ್ಬೇಕು ನಾವು. ಮಧು ಅಂದ್ರೆ ಏನು, ಕೈಟಭ ಅಂದ್ರೆ ಏನು? ಅವ್ರು ಯಾರು ರಾಕ್ಷಸರಲ್ಲ, ಯಾರೋ ದೇವತೆಗಳು ಹೋಗಿ ಈ ಪರಮಾತ್ಮ ನಾನು ಕಾಪಾಡಬೇಕು ಅಂತ ಕೇಳಲಿಲ್ಲ. ಇನ್ನೂ ಬ್ರಹ್ಮ ಹುಟ್ಟೋಕೆ ಮೊದಲೇನೇನೆ ಬ್ರಹ್ಮನಿಗೇನೇನೆ ಇವರು ನಾನು ಚಳ್ಳೆಕಾಯಿ ತಿನ್ನಿಸ್ತೀನಿ ಅಂತ ಬಂದವರು ಇವರು. ಜಗತ್ತಿನಲ್ಲಿ ಒಂದು ಕೆಟ್ಟದ್ದು ಅನ್ನೋದು, ಯಾವುದೋ ಒಂದು ತಡೆ ಅನ್ನೋದು ಇದ್ದೇ ಇರುತ್ತೆ. ಆ ಕಾಲದಿಂದ ಹಿಡಿದು ಭಗವಂತ ಈ ಅಸುರರಿಗೂ ರಾಕ್ಷಸರಿಗೂ ಯುದ್ಧವಾದಾಗ ತಾನೇ ನಿಂತು ವಂಗ ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ, ಕೇಶವ ಅನ್ನೋ ಶಬ್ದ ಸರ್ವಲಾಭಾಯ ಕೇಶವ ಅಂತ ಹೇಳ್ತಾರೆ. ಕಮ್ ಅಂದರೆ ಬ್ರಹ್ಮ, ಈಶ ರುದ್ರ ಮತ್ತು ಅವತಿ ರಕ್ಷತಿ, ರಕ್ಷಿಸುವವನು ವಿಷ್ಣು. ಈ ತ್ರಿಮೂರ್ತಿಗಳ ರೂಪದಲ್ಲಿ ಜಗತ್ತನ್ನು ಪಾಲಿಸ್ತಾ ಇರತಕ್ಕಂಥ ಒಂದು ಪರಬ್ರಹ್ಮ ವಸ್ತು ಇದೆಯಲ್ಲ, ಅದು ಮಾ ಧವ. ಮಾ ಅಂದರೆ ಮಾ ಮಂಗಳ ದೈವತಂ ಅಂತಾರೆ. ಇಂದಿರಾ ಲೋಕಮಾತಾಮ ರಮಾ ಮಂಗಳ ದೇವತ, ಅಮರ ಕೋಶ. ಮಾ ಅಂದರೆ ಮಂಗಳ ದೇವತೆ, ಸೌಭಾಗ್ಯ, ಭಾಗ್ಯ. ಆ ಭಾಗ್ಯಕ್ಕೆ ಆಶ್ರಯವನ್ನಿತ್ತವನು, ಲಕ್ಷ್ಮಿಗೆ ಆಶ್ರಯನಾದವನು ಮಾಧವ. ಮೂರು ರೂಪದಲ್ಲಿ ಜಗತ್ತನ್ನು ಆಳ್ತಾ ಇರ್ತಕ್ಕಂಥ ಒಂದು ರಕ್ಷಕ ವಸ್ತು ಕೇಶವ. ಮಾಧವನೇ, ಕೇಶವನೇ. ಆ ಆದಿಯ ಕಾಲದಲ್ಲಿ ಈ ಕ್ಷೀರಾರ್ಣವವನ್ನು ತನ್ನ ಸಹಾಯದಿಂದ ಕಡೆದ ಅವನು ಯಾವಾಗ ದ್ವಾಪರಯುಗದಲ್ಲಿ ಕೃಷ್ಣನಾಗಿ ಹುಟ್ಟಿದನೋ ಆವಾಗ ತಿಂಗಳ್ ತಿರುಮುಖತ್ತು ಚೇ ಇಡೆಯಾರ್, ಈ ಗೋಪಿಯರೆಲ್ಲರೂ ಹೋಗಿ ಶೆನ್ರು ಇರೈಂಜಿ ಅವನ ಬಳಿ ಸಾರಿ ಅವನನ್ನು ಎಬ್ಬಿಸಿ ಅವನಿಗೆ ನಮಸ್ಕರಿಸಿ ಮಂಗಳವನ್ನು ಹಾಡಿ ಇಂಗಿ ಪರಿಶೂರೈಪಾರ್, ವಿಷ್ಣು ಚಿತ್ತರ ಮಗಳಾಗಿರತಕ್ಕಂತಹ ಗೋದಾದೇವಿ ಅಥವಾ ಆಂಡಾಳ್ ಹೇಳಿದ ಈ ಮಾತುಗಳು, ಈ 30 ಪಾಶುರಗಳು, ಇದರ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾರು ಇದರ ಚಿಂತನೆಯನ್ನು ಮಾಡ್ತಾರೆ, ಈ ಶಬ್ದಗಳನ್ನು ಯಾರು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ, ಯಾರ ಮನಸ್ಸಿನಲ್ಲಿ ಈ ಚಿಂತನೆ ಓಡ್ತಾ ಇರುತ್ತೆ, ಇಂಗ್ ಇಪ್ಪರಿಶುರ ಇಪ್ಪಾರು. ನೋಡಿ, ಅಂಗ್ ಇಂಗ್ ಅವತ್ತು, ಇದು ನಮ್ಮ ಪೌರಾಣಿಕ ಕಥೆಗಳು. ವೇದ ಸಾಹಿತ್ಯ ಹೇಳೋದು ಶಾಶ್ವತವಾಗಿರತಕ್ಕಂತಹ ಒಂದು ಪರಮಾರ್ಥ ಸತ್ಯವನ್ನು ಎತ್ತಿ ಹೇಳ್ತಕ್ಕಂಥದ್ದು. ಅವತ್ತೂ ಜಗತ್ತು ಹೀಗೆ ಇತ್ತು, ಇವತ್ತೂ ಜಗತ್ತು ಹೀಗೆ ಇರುತ್ತೆ, ಮುಂದೆಯೂ ಜಗತ್ತು ಹೀಗೆ ಇರುತ್ತೆ. ಅವತ್ತು ಆಗದ್ದನ್ನು ಕೃಷ್ಣನ ಅವತಾರದ ಸಮಯದಲ್ಲಿ ಗೋಪಿಕಾಸ್ತ್ರೀಯರು ಹೇಳಿದ್ದನ್ನು, ಮತ್ತೆ ಇಲ್ಲಿ ಕಲಿಗಾಲದಲ್ಲಿ ವಿಷ್ಣು ಚಿತ್ತರ ಮಗಳಾಗಿ ಕೋದೆ ಹೇಳಿದ್ದನ್ನು ಇಂಗ್ ಇವತ್ತು ನಾವು ಉರೈಪಾರ್, ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಇದನ್ನು ಹೇಳ್ತಾ ಇರಿ. ಇಷ್ಟೇ ಸಾಕು. ಇದನ್ನು ನಮ್ಮ ಮುನಿಗಳೆಲ್ಲ ಹೇಳ್ತಾರೆ. ನಾವು ಬಹಳ ಕಷ್ಟಪಟ್ಟು ಕಂಡು ಹಿಡ್ಕೊಂಡ್ವಿ, ನಿಮ್ಮನ್ನು ನಿಮ್ಗೆ ಕೊಟ್ಟಿದ್ದೀವಿ, ಇದನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲ ಆವಿಷ್ಕಾರಗಳು ಹಾಗೆ ತಾನೆ. ಒಬ್ಬರು ರೇಡಿಯೋ ಕಂಡು ಹಿಡಿದ್ರು, ಒಬ್ಬರು ಟೆಲಿವಿಷನ್ ಕಂಡು ಹಿಡಿದ್ರು, ಒಬ್ಬರು ಮೊಬೈಲ್ ಕಂಡು ಹಿಡಿದ್ರು, ಇನ್ನೊಬ್ಬರು ಎಲೆಕ್ಟ್ರಿಕ್ ಟ್ರೈನ್ ಕಂಡು ಹಿಡಿದ್ರು, ಇನ್ನೊಬ್ಬರು ಎಲೆಕ್ಟ್ರಿಸಿಟಿ ಕಂಡು ಹಿಡಿದ್ರು. ಅವ್ರು ಎಷ್ಟು ಕಷ್ಟಪಟ್ಟು ಕಂಡು ಹಿಡಿದ್ರು, ಅದನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು, ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕಷ್ಟೆ. ಆದ್ದರಿಂದ ಆಂಡಾಳ್ ಹೇಳಿರ್ತಕ್ಕಂತಹ ಈ ಮುಪ್ಪದಂ ತಪ್ಪಾಮೆ, ಇದರ ಮೇಲೆ ಅಸೂಯೆಯನ್ನು ಆರೋಪಣೆಯನ್ನು ಮಾಡದೆ, ತಪ್ಪನ್ನು ಹೇಳದೆ, ಇದರ ಅರ್ಥವನ್ನು ಅರಿತು ಸರಿಯಾಗಿ ತಪ್ಪಾಗಿ ಹೇಳಿದೇನೇನೆ, ಅದರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಕೊಡದೇನೇನೆ, ನನಗೆ ಯಾಕಿದೆಲ್ಲ ಅಂತ ಹೇಳ್ದೇನೆ, ಯಾರೋ ಹೇಳಿದ್ದು ಅಂತ ಹೇಳ್ದೇನೆ. ಉರೈಪಾರ್ ಈರಿರೆಂಡು ಮಾಲ್ವರೈತೋಳ್, 4 ಚತುರ್ಭುಜನಾದ ಪರಮಾತ್ಮನಿಂದ ಶೆಂಕಣ್, ಶೆಂ ಅಂದರೆ ಕೆಂಪು, ಕಣ್ ಕೆಂಗಣ್ಣು. ಪುರುಷೋತ್ತಮನ ಲಕ್ಷಣ ಕೆಂಪಾದ ಕಣ್ಣು ಅಂತಾರೆ, ಕಮಲ ನಯನ ಅಂತಾರೆ. ಈ ಕಮಲ ಅನ್ನೋದು ಒಂದು ರಾಗ. ರಾಗ ಅಂದರೆ ಕಲರ್, ರಾಗ ಅಂದರೆ ಅನುರಾಗ, ರಾಗ ಅಂದರೆ ರಜ್ಜತಿ ಅಂದರೆ ಒಂದು ಸ್ನೇಹ.
ಸ್ನೇಹದ ಸಂಕೇತವನ್ನು ನಾವು ಅನುರಾಗ ಅಂತೀವಿ. ಆ ಕೆಂಪು ಬಣ್ಣ ಅನ್ನೋದು, ತಿಳಿಯಾದ ಕೆಂಪು ಬಣ್ಣ ಅನ್ನೋದು, ಕಮಲದ ಬಣ್ಣ ಅನ್ನೋದು ಪ್ರೇಮವನ್ನು ಸೂಚಿಸುತ್ತೆ. ಭಗವಂತ ಪ್ರೇಮಮಯಿ, ಅವನ ಸ್ವರೂಪವೇ ಪ್ರೇಮ ಸ್ವರೂಪ. ಶಂಗಣ್ ತಿರುಮುಹತ್, ಅಂದವಾದ ಚೆಲುವನಾಗಿರತಕ್ಕಂತಹ ಶಲ್ವ ತಿರುಮಾಲ್ ಭಗವಂತನಿಂದ. ಯಂಗುಂ ಎಂದೆಂದಿಗೂ, ತಿರು ಅರುಳ್ ಪೆತ್ತು, ಅವನ ಕೃಪೆಯನ್ನು ಪಡೆದು, ಅವನ ದಯೆಯಿಂದ, ಅವನ ಕೃಪೆಯಿಂದ, ಅರುಳ್ ಪೆತ್ತು ಪಡೆದು, ಅವನ ದಯೆಯನ್ನು ಪಡೆದು, ಆ ದಯಾಸಾಗರನ ದಯೆಯ ಕಟಾಕ್ಷದಿಂದ ಇನ್ಬು ಉರುವರ್, ಮನಸ್ಸಿನಲ್ಲಿ ಸಂತೋಷವನ್ನು ಪಡೀತಾರೆ. ಸಂತೋಷ ಅನ್ನೋದು ಕೇವಲ ಇಂದ್ರಿಯದ ಸುಖಗಳಲ್ಲ. ಸುಖಂ ಅಂತ ಹೇಳಿದೆ. ಖಂ ಅಂದರೆ ಇಂದ್ರಿಯಗಳು, ಸುಖಂ ಅಂದರೆ ಇಂದ್ರಿಯಗಳೆಲ್ಲ ಪ್ರಸನ್ನವಾಗಿದೆ, ಅದಕ್ಕೆ ಸುಖ ಅಂತ ಹೇಳ್ತೀವಿ. ಇಂದ್ರಿಯಗಳು ಪ್ರಸನ್ನವಾದ ಮೇಲೆ ಸಂತೋಷ, ಇದು ಆನಂದ, ಇದು ಆತ್ಮಾನಂದ, ಇದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಒಂದು ಯಾವುದೋ ಒಂದು ಮಾನಸಿಕವಾದ ಸ್ಥಿತಿ, ಒಂದು ನೆಮ್ಮದಿ, ಯಾವುದೇ ಹೆದರಿಕೆ ಇರೋದಿಲ್ಲ, ನಿರ್ಭಯವಾಗಿರ್ತಾರೆ. ಅಥವಾ ಯಾವುದೋ ಅಳುಕಿರೋದಿಲ್ಲ, ಏನೋ ಕೊರತೆ ಇರೋದಿಲ್ಲ, ಏನೋ ದುಃಖ ಇರೋದಿಲ್ಲ, ಅಥವಾ ಮನಸ್ಸಿನಲ್ಲಿ ತಳಮಳ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಅವರ ಮನಸ್ಸಿನಲ್ಲಿ ತಳಮಳ ಇಲ್ಲದೇನೆ ಸಂತುಷ್ಟ ಚಿತ್ತರಾಗಿ ಸಮಾಧಾನವಾಗಿದ್ದರೆ ಅವರು ಎಲ್ಲಿರ್ತಾರೋ ಅಲ್ಲೂ ಸಮಾಧಾನ ಇರುತ್ತೆ. ಅದರಿಂದ ಜಗತ್ತಿಗೆ ಒಳ್ಳೆಯದು. ಇದೇ ಪರಮಾತ್ಮನ ಸೇವೆ. ಸಂತೋಷಂ ಜನಯೇತ್ ಪ್ರಾಜ್ಞ, ಸಂತುಷ್ಟನಾಗಿದ್ದು ತಾನು ಹೋಗುವ ಕಡದಲ್ಲೆಲ್ಲ ಆ ಸಂತೋಷವನ್ನು ಹರಡ್ತಾ ಇದ್ದರೆ ತದೇವ ಈಶ್ವರ ಪೂಜನಂ. ಇದಕ್ಕಿಂತ ಹೆಚ್ಚಿನ ಈಶ್ವರ ಪೂಜೆ ಅನ್ನೋದು ಏನೂ ಇಲ್ಲ. ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಹೊಡೆದು ಇವ್ರನ್ನ ಹೊಡೆದು, ಇಲ್ಲಿ ಸಾಲ ತೆಗೆದು ಅಲ್ಲಿ ಇದು ಮಾಡಿ, ಇಲ್ಲಿ ಏನೋ ಕಟ್ಟಿದೆ, ಹೊಡೆದ ಕೆಟ್ಟದೆ, ಯಾಕಿದೆಲ್ಲ ಹೇಳಬಾರ್ದು, ತಪ್ಪಾಯಿತು. ಈಗ ನಡೀತಾ ಇರೋದೇ ಹಾಗೆ. ಅದು ಎಷ್ಟು ಗುರುಗಳು ಬಂದರು, ಅದೆಷ್ಟು ಭವನಗಳು ಬಂತು, ಅದೆಷ್ಟು ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ಸ್ ಬಂತು, ಅದೆಷ್ಟು ಎಲ್ಲ, ಯಾಕೆ ಇದೆಲ್ಲ ಏನೂ ಬೇಕಾಗಿಲ್ಲ. ಅದನ್ನು ನಾವು ಯಾರು ಹೇಳೋದಕ್ಕೆ? ಇನ್ಬುರುವರ್, ನೆಮ್ಮದಿಯಾಗಿ ಬಾಳಬಹುದು. ಬಾಳ ಕಡೆಯಲ್ಲಾದರೂ ನಾವು ಈ ನೆಮ್ಮದಿಯನ್ನು ಕಂಡುಕೊಂಡರೂ ಸ್ವಸ್ಥ ಚಿತ್ತರಾದರೆ ಎಂಗುಂ ತಿರುವರುಳ್ ಪೆತ್ತು, ಈ ಒಂದು ದಯೆ, ಈ ಒಂದು ಕಟಾಕ್ಷ, ಭಗವಂತನ ಕಟಾಕ್ಷ, ಈ ನೆಮ್ಮದಿ ಎಂದೆಂದೂ ನಮಗೆ ಬಿಡದಂತೆ ನಾವು ಎಲ್ಲಿ ಹೋದರೂ ಭಗವಂತನ ಕೈಂಕರ್ಯವನ್ನು ಮಾಡುವುದಕ್ಕೆ ಅವರು ನಮ್ಮನ್ನು ಉಪಯೋಗಿಸಿಕೊಂಡು, ಇದನ್ನು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಕಚ್ಚಿನ್ ನೋಭಯ ವಿಭ್ರಷ್ಟ. ಇವನು ಕೇಳ್ತಾನೆ, ಪ್ರಶ್ನೆಯನ್ನು ಕೇಳ್ತಾನೆ ಅರ್ಜುನ. ನಾನು ಏನೋ ದಾರಿಲಿ ಹೊರಟು ಈ ಜನ್ಮದಲ್ಲಿ ನಾನು ಅದರ ಒಂದು ಗುರಿಯನ್ನು ಕಾಣದೆ ಹೋದರೆ ಎಲ್ಲ ದಂಡ ಆಗುತ್ತಲ್ಲ ಅಂತ ಹೇಳಿದಾಗ, ಪಾರ್ಥ ನೈವೇಹ ನಾಮೂತ್ರ, ಇಲ್ಲಿಯೇ ಆಗಲಿ ಅಲ್ಲಿಯೇ ಆಗಲಿ ವಿನಾಶಃ ತಸ್ಯ ವಿದ್ಯತೆ. ಒಂದು ಒಳ್ಳೆ ಕೆಲಸ ಮಾಡಿರ್ತೀಯಲ್ಲಪ್ಪ, ಅದರ ವಿನಾಶ ಎಂದಿಗೂ ಇಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಒಂದು ಒಳ್ಳೆ ಮಾತನ್ನು ಒಂದು ಕಡೆ ಕೇಳಿದರೆ, ಒಂದು ಒಳ್ಳೆ ಕೆಲಸವನ್ನು ಒಂದು ದಿನ ನೀನು ಮಾಡಿದರೆ, ತ್ರಾಯತೆ, ನಿನ್ನನ್ನು ಕಾಪಾಡುತ್ತದೆ. ಮಹತೋ ಭಯಾತ್, ನಿನಗೆ ಗೊತ್ತಾಗಲ್ಲ. ಯಾವುದೋ ಒಂದು ಸಣ್ಣ ಕೆಲಸ, ಅಲ್ಪವಾಗಿರತಕ್ಕಂತಹ ಕೈಂಕರ್ಯ ಮಾಡಿರೋದು, ಒಳ್ಳೆ ಕೆಲಸ ಮಾಡಿದರೆ ಅದು ಯಾವತ್ತೋ ನಮ್ಮ ತಲೆ ಕಾಯುತ್ತೆ. ಖಂಡಿತ ಇದನ್ನು ಚೆನ್ನಾಗಿ ತಿಳ್ಕೋ. ಸತ್ಯಂ ಸತ್ಯಂ ಪುನಃ ಸತ್ಯಂ. ಈ ಶ್ರದ್ಧೆ ಬೇಕು ನಮಗೆ, ಆಸ್ತಿಕ್ಯ ಬೇಕು. ಅದನ್ನು ಹೇಳಿ ಆಂಡಾಳ್ ವಂಗಕಡಲ್ ಕಡೆಯಿಂದ, ವಂಗಂ ಅಂದರೆ ಹಡಗು, ಕಡಲ್ ಅಂದರೆ ವಿಸ್ತಾರವಾಗಿರತಕ್ಕಂತಹ ಒಂದು ಸಾಗರ. ನಮ್ಮ ಪರಂಪರೆಯಲ್ಲಿ ನಾವಿವಾಗ ಜೀವನ ಅಂತ ಹೇಳಿದರೆ ಮೋಟಾರ್ ಕಾರು, ರಸ್ತೆ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಪೂರ್ವಕಾಲದಲ್ಲಿ ಹಡಗಿನಿಂದ ಪ್ರಯಾಣ ಮಾಡ್ತಾಯಿದ್ರು. ಆವಾಗೆಲ್ಲ ನೀರಿನಿಂದ ಜಲಾವೃತವಾಗಿತ್ತು. ಇದೆಲ್ಲ ನಮ್ಮ ಭೂಗೋಳ ಚರಿತ್ರೆ ಓದಿದ್ರೆ ಗೊತ್ತಾಗುತ್ತೆ. ಎಲ್ಲೆಲ್ಲಿ ನೀರಿತ್ತು, ಎಲ್ಲೆಲ್ಲಿ ನೀರು ಭೂಭಾಗ ಬಂತು, ಇದೆಲ್ಲನೂ ನಾವು ಯಾವುದನ್ನು ಇವಾಗ ಆಸ್ಟ್ರೇಲಿಯಾ ಅಂತೀವಿ, ಯಾವುದನ್ನು ಆಫ್ರಿಕಾ ಅಂತೀವಿ, ಯಾವುದನ್ನು ಇಂಡಿಯಾ ಅಂತೀವಿ, ಇದೆಲ್ಲ ಬೇಕಾದಷ್ಟು ವ್ಯತ್ಯಾಸಗಳಾಗಿರುತ್ತೆ. ಆಗಿನ ಕಾಲದಲ್ಲಿ ಪ್ರಾಥಮಿಕ ಹಂತದಲ್ಲಿ ಹಡಗಿನಿಂದ ಹೋಗ್ತಾ ಇದ್ರು. ವೇದದಲ್ಲಿ ನೌಹು, ಆ ಭಗವಂತನನ್ನು ಈತ ಒಂದು ನೌಕೆ ಅಂತ ಹೇಳ್ತಾರೆ. ಗೀತೆಯಲ್ಲಿಯೂ ಹಾಗೆ ಕೃಷ್ಣ ನಮ್ಮನ್ನೆಲ್ಲ ದಡ, ಈ ಕಡೆಯಿಂದ ಆ ದಡಕ್ಕೆ ಕರೆದುಕೊಂಡು ಹೋಗತಕ್ಕಂಥ ಒಂದು ದೋಣಿಯಂತೆ ಅಂತ ಹೇಳ್ತಾರೆ.
ಇವನನ್ನು ನಂಬಿ, ಈ ದೋಣಿಯನ್ನು ನಂಬಿ ಈ ಭವಸಾಗರವನ್ನು ದಾಟಿಕೊಳ್ಳಿ. ಈಗ ಇರುವಾಗಲೂ ಸಂತೋಷದಿಂದ ಇರಿ, ಸಂತೋಷವನ್ನು ಹರಡಿ. ಮತ್ತು ಇಲ್ಲಿಂದ ಮುಂದೆ ಈ ಜನ್ಮವಾದ ಮೇಲೂ ಸಹ ಅಂತಿಮ ಕಾಲದಲ್ಲಾದರೂ ಆ ನೆಮ್ಮದಿ ಸಂತೋಷವನ್ನು ನೀವು ಅದರ ನೆಲೆಯನ್ನು ಹೊಂದಿದ್ದರೆ, ಗೀತೆಯ ಕಡೆಯ 2ನೇ ಅಧ್ಯಾಯದ ಕಡೆಯ ಶ್ಲೋಕದಲ್ಲಿ ಸ್ಥಿತ್ವಾಸ್ಯಾಂ ಅಂತ್ಯಕಾಲೇಪಿ ಬ್ರಹ್ಮ ನಿರ್ವಾಣಂ ರಿಚ್ಛತಿ. ಬ್ರಹ್ಮ ನಿರ್ವಾಣಂ ಅಂದರೆ ಆ ಒಂದು ನೆಮ್ಮದಿಯ ಸೆಲೆ, ನೆಮ್ಮದಿಯನ್ನು ಕಂಡುಕೊಳ್ಳಿ. ಇದರಿಂದ ಆ ಪ್ರೇಮ ರೂಪಿಯಾಗಿರತಕ್ಕಂತಹ ಭಗವಂತ ನಿಮ್ಮ ಒಲವಿಗೆ ಓಗೊಟ್ಟು ನಿಮ್ಮ ಹೃದಯಾಂತರದಲ್ಲಿ ಇದ್ದು ನಿಮಗೆ ಆ ಸಂತೋಷವನ್ನು ಕೊಡ್ತಾನೆ, ಆ ನೆಮ್ಮದಿಯನ್ನು ಕೊಡ್ತಾನೆ. ಅದರಿಂದ ನಿಮಗೆ ಎಂದೆಂದಿಗೂ ನಿಮ್ಮ ಆತ್ಮ ಇರುವವರೆಗೆ, ಅಂದರೆ ಎಂದೆಂದಿಗೂ ಸದಾ ಕಾಲದಲ್ಲಿಯೂ ನಿಮಗೆ ಎಲ್ಲಿದ್ದರೂ ಸಹ ಭಗವಂತನ ಕಾರ್ಯವನ್ನು ಮಾಡ್ತಾ ಸಂತೋಷವಾಗಿ ಸಂತೋಷವನ್ನು ಎಲ್ಲ ಕಡೆ ಹರಡ್ತಾ ಇರಬಹುದು ಅಂತ ಹೇಳಿ ಈ ಫಲಶ್ರುತಿ ಇದನ್ನು ಮುಗಿಸಿ ಮತ್ತೊಮ್ಮೆ ಆಂಡಾಳ್ ಅವರ ತಂದೆ ವಿಷ್ಣು ಚಿತ್ತರು ಮತ್ತು ನಮ್ಮ ಇಡೀ ಸಾಧು ಪರಂಪರೆ ಏನಿದೆ ಎಲ್ಲಕ್ಕೂ ನಮ್ಮ ಗುರು ಪರಂಪರೆಗೆ ನಮಸ್ಕಾರವನ್ನು ಸಲ್ಲಿಸಿ ಇದನ್ನು ಮುಗಿಸ್ಕೊಳ್ತೀನಿ. ಈ ಅವಕಾಶವನ್ನು ಕೊಟ್ಟಿರತಕ್ಕಂತಹ ನಮ್ಮ ಪತಿ ಪಾಂಡುರಂಗ ಅವರು ಮತ್ತು ಈ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಅಧಿಕಾರ ವರ್ಗದವರು ಮತ್ತು ನೀವೆಲ್ಲರೂ ಸಹ ಸಂತೋಷದಿಂದ ಬಂದಿದ್ದು ತಾಳ್ಮೆಯಿಂದ ಕೇಳಿ ಈ ಒಂದು ಸಾಧು ಸಮಾಗಮದಲ್ಲಿ ಸತ್ಸಂಗದ ಬೆಳವಣಿಗೆಗೆ ಸಹಾಯ ಮಾಡಿರೋದಕ್ಕೆ ಎಲ್ಲರಿಗೂ ಸಹ ನನ್ನ ಅನಂತ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು.